ಮನೇಲಿ ಇಟ್ಬಿಟ್ಟು ಯುದ್ಧಕ್ಕೆ ಹೋಗ್ತೀನಿ ಅಂದ್ರೆ ಒಂದು ಕ್ಷಣದಲ್ಲಿ ಶತ್ರು ಹೊಡಿತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಸೊ ಎಲ್ಲರೂ ನಿಮ್ಮ ತಲೆ ಮೇಲೆ ಕೈ ಇಟ್ಕೊಳ್ಳಿ. ನಿಮ್ಮ ತಲೆ ಮೇಲೆ ಕೈ ಇಟ್ಕೊಳ್ಳಿ. ನಾನು ಹೇಳೋದನ್ನ ರಿಪೀಟ್ ಮಾಡಿ. ನಾನು ಕ್ರಿಸ್ತನಲ್ಲಿದ್ದೇನೆ, ಕ್ರಿಸ್ತನು ನನ್ನಲ್ಲಿದ್ದಾನೆ, ನಾನು ಮತ್ತು ದೇವರು ಒಂದಾಗಿದ್ದೇವೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ನೀವು ಮತ್ತು ದೇವರು ಏನಾಗಿದ್ದಾರೆ ಅಂತ ಎಷ್ಟು ಜನಕ್ಕೆ ಕನ್ಫರ್ಮೇಶನ್ ಇದೆ? ಎಷ್ಟು ಜನಕ್ಕೆ ಆ ಅಶ್ಯೂರೆನ್ಸ್ ಇದೆ? ನಾನು ಮತ್ತು ದೇವರು ಒಂದಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಸೊ ಈ ಡಿಕ್ಲರೇಷನ್ ಪ್ರತಿ ದಿನ ನೀವು ಮಾಡಬೇಕು ನಿಮ್ಮ ಜೀವಿತದಲ್ಲಿ. ಪ್ರೈಸ್ ದಿ ಲಾರ್ಡ್. ಈ ಒಂದು ಡಿಕ್ಲರೇಷನ್ ಪ್ರತಿ ದಿನ ನಿಮ್ಮ ಜೀವಿತದಲ್ಲಿ ನೀವು ಮಾಡಬೇಕು. ಸಮಯ ಸಿಕ್ಕಾಗೆಲ್ಲ ನೀವು ಮಾಡ್ತೀರಿ. ಎಷ್ಟು ಸಾರಿ ಮಾಡಬೇಕು ಮಾಡಿ, ಅದ್ರಲ್ಲಿ ಏನು ಅಪರಾಧ ಅದೇನು ತಪ್ಪಲ್ಲ. ಯಾಕಂದ್ರೆ ಅದು ನಿಮಗೆ ಒಂದು ರಿಮೈಂಡರ್ ಆಗಿರುತ್ತೆ. ಪ್ರತಿ ಸತಿ ನೀವು ಅದನ್ನು ಉಚ್ಚರಿಸುವಾಗ ನಿಮ್ಗೆ ನೆನಪಾಗುತ್ತೆ, ನೀವು ಒಬ್ಬಂಟಿಯಾಗಿಲ್ಲ, ದೇವರು ನಿಮ್ಮ ಜೊತೆಲಿ ಇದ್ದಾನೆ, ನೀವು ದೇವರಲ್ಲಿ ಇದ್ದೀರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದು ನಿಮಗೆ ಒಂದು ಧೈರ್ಯವನ್ನು ಕೊಡುತ್ತದೆ, ಒಂದು ಹುಮ್ಮಸ್ಸನ್ನು ಕೊಡುತ್ತೆ, ನಿಮಗೆ ಅರಿಯದೇ ಇರುವಂತ ಒಂದು ಶಕ್ತಿಯನ್ನು ಕೂಡ ಅದು ಕೊಡುತ್ತದೆ. ಪ್ರೈಸ್ ದಿ ಲಾರ್ಡ್. ಈಗ ನೆಕ್ಸ್ಟ್ ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ, Christ is in me, I am in Christ, therefore I and God are one. Praise the Lord. ನಾವು ಕ್ರಿಸ್ತನಲ್ಲಿದ್ದೇವೆ, ಕ್ರಿಸ್ತನು ನಮ್ಮಲ್ಲಿದ್ದಾನೆ, ಆದ್ದರಿಂದ ನಾವು ಮತ್ತು ದೇವರು ಒಂದಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಷ್ಟು ಜನ ವಾಕ್ಯ ಕೇಳೋದಕ್ಕೆ ಸಿದ್ಧವಾಗಿ? ಪ್ರೈಸ್ ದಿ ಲಾರ್ಡ್. ನನಗನ್ಸಿದ ಮಟ್ಟಿಗೆ ಇದ್ರ ಕುರಿತು ಯಾರಷ್ಟು ಮಾತಾಡಲಿಕ್ಕಿಲ್ಲ, ಯಾಕಂದ್ರೆ ಅಂತ ಒಂದು ವಿಚಿತ್ರ ಕ್ಯಾರೆಕ್ಟರ್ ಇವತ್ತಿನ. ಪ್ರೈಸ್ ದಿ ಲಾರ್ಡ್. ಸೊ ಎಷ್ಟು ಜನಕ್ಕೆ ಇಸ್ಕರಿಯೋತನ ಬಗ್ಗೆ ಗೊತ್ತು? ಗೊತ್ತಿದೆಯಾ? ಯಾರು? ಹೂ ಈಸ್ ಜೂಡಸ್ ಇಸ್ಕರಿಯೋಟ್? ಆತನ ಯಾರು? ಅವರಿಗೆ ಬೋಧನೆ ಮಾಡೋದಾಗಿದ್ರೆ ನಾನು ಇಷ್ಟೆಲ್ಲ ಪ್ರಿಪರೇಷನ್ ಮಾಡ್ಕೊಂಡು ಬರೋ ಅವಶ್ಯಕತೆ ಇರ್ತಿಲ್ಲ. ಐ ಆಮ್ ಟೀಚಿಂಗ್ ಯು. ಇಸ್ಕರಿಯೋತ ಯೋಧನು ಯಾರು? ಯೇಸು ಸ್ವಾಮಿಯ ಶಿಷ್ಯನು. ಆಮೇಲೆ ಯೇಸು ಸ್ವಾಮಿ ಶಿಷ್ಯನಾಗಿದ್ದನು, ಆಮೇಲೆ ಆತನೇ ಹಿಡಿದುಕೊಂಡು ಹೋಗೋಣ. 12 ಮಂದಿ ಅಪೊಸ್ತಲರಲ್ಲಿ ಆತನು ಕೂಡ ಒಬ್ಬನು. ಪ್ರೈಸ್ ದಿ ಲಾರ್ಡ್. ಅವನು ಬರೀ ಶಿಷ್ಯನಾಗಿದ್ನ, ಅಪೊಸ್ತಲನಾಗಿದ್ನ? ಅವನು ಶಿಷ್ಯನಾಗಿದ್ನ, ಅಪೊಸ್ತಲನಾಗಿದ್ದ. ಯಾಕಂದ್ರೆ ಯೇಸು ಸ್ವಾಮಿ ಬರೀ 12 ಮಂದಿ, ಅವರು ತುಂಬಾ ಜನ ಶಿಷ್ಯರಿದ್ದರು, ಆದ್ರೆ 12 ಜನರನ್ನು ಮಾತ್ರ ಕರೆದು ಅವರನ್ನು ಅಪೊಸ್ತಲರು ಎಂಬುದಾಗಿ ನೇಮಿಸಿದರು. ಅಪೊಸ್ತಲರು ಅಂದರೆ ಕಳುಹಿಸಲ್ಪಟ್ಟರು. ಪ್ರೈಸ್ ದಿ ಲಾರ್ಡ್. ಸೊ ಇಸ್ಕರಿಯೋತನು ಅಪೊಸ್ತಲನಾಗಿದ್ನೇ, 12 ಮಂದಿ ಅಪೊಸ್ತಲರಲ್ಲಿ ಆತನು ಕೂಡ ಹೋಗ್ಬಿಟ್ಟು. ಎಲ್ಲರಿಗೂ ನಮ್ಗೆ ಗೊತ್ತಿರೋ ಪ್ರಕಾರ ಗುಡ್ ಫ್ರೈಡೆ ದಿನ ಅದನ್ನೇ ನೀವು ಅದೇ ಮೆಸೇಜ್ ಕೇಳ್ತೀರಾ, ಪ್ರತಿ ಕರ್ತವ್ಯ ಮೇಜಿನ ಸಮಯದಲ್ಲಿ ಅದನ್ನೇ ನೀವು ಕೇಳ್ತೀರಾ. ಏನು, ಯಾರು ಹೇಳ್ಕೊಡ್ತಿದ್ರು? ಇಸ್ಕರಿಯೋತ ಹೇಳ್ಕೊಟ್ಟ. ಗುಡ್ ಫ್ರೈಡೆ ದಿನ ಅದು ನಾರ್ಮಲ್ ಆಗಿ ನೀವು ಪ್ರತಿ ವರ್ಷ ಕೇಳ್ತಾ ಇದ್ದೀರಾ, ಹೌದಾ? ಪ್ರೈಸ್ ದಿ ಲಾರ್ಡ್. ಆದರೆ ಅದರಲ್ಲಿ ಅಡಕವಾದಂಥ ಅನೇಕ ವಿಷಯಗಳನ್ನ ನಾವು ಕಲಿತುಕೊಳ್ಳಬೇಕಾಗಿದೆ. ಈ ಇಸ್ಕರಿಯೋತ ಯೋಧ ಯಾರು? ಅವನು ಯಾಕೆ ಯೇಸು ಸ್ವಾಮಿ ಬಳಿಗೆ ಬಂದ? ಅವನು ಏನು ಯೇಸು ಸ್ವಾಮಿನ ಹಿಂಬಾಲಿಸಿದ? ಆತನ ಹಿನ್ನೆಲೆ ಏನು? ಅವನಿಗೆ ಮಕ್ಕಳು ಇದ್ರಾ ಇಲ್ವಾ? ಅವನಿಗೆ ಮದುವೆ ಆಗಿತ್ತಾ ಇಲ್ವಾ? ಅವನಿಗೆ ಅಣ್ಣ ತಮ್ಮಂದಿರು ಇದ್ರಾ ಇಲ್ವಾ? ಫುಲ್ ಇವತ್ತು ಅವನ ಬಯೋಗ್ರಫಿಯನ್ನು ನಿಮ್ಮ ಮುಂದೆ ಇಡ್ತಾರೆ. ಚೆನ್ನಾಗಿ ನಾನು ತಿಳಿದುಕೊಳ್ಳಿ, ಯಾಕಂದ್ರೆ ಇದರ ಮುಖಾಂತರ ದೇವರು ನಿಮ್ಮೊಂದಿಗೆ ಮಾತನಾಡಲ್ಲ, ಆತನ ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮಗೆಲ್ಲರೂ ಚೆನ್ನಾಗಿ ಗೊತ್ತಿರೋ ಪ್ರಕಾರ ಕಡೆಯ ಭೋಜನ ಮಾಡುವಾಗ, ಕರ್ತನು ತನ್ನ ಭೋಜನವನ್ನು ಕಡೆಯ ಭೋಜನವನ್ನು ಮಾಡುವಾಗ ಏನ್ ಹೇಳ್ತಾರೆ? ನಿಮ್ಮಲ್ಲಿ ಒಬ್ಬನು ನನ್ನನ್ನ ಹಿಡಿದುಕೊಡ್ತಾನೆ, ನಿಮ್ಮಲ್ಲಿರುವ ಒಬ್ಬನು ನನ್ನನ್ನ ಹಿಡಿದುಕೊಡ್ತಾನೆ. ಅವಾಗ ಎಲ್ಲರೂ ಏನ್ ಹೇಳ್ತಾರೆ? ಸ್ವಾಮಿ ನಾನವನಲ್ಲ, ನಾನಲ್ಲ, ನಾನಲ್ಲ, ನಾನಲ್ಲ. ಇವನು ಹಿಡಿದುಕೊಡುವಂತ ಯೋಧನು ಕೂಡ ಏನ್ ಹೇಳ್ತಾನೆ? ಸ್ವಾಮಿ ನಾನವನಲ್ಲವೇ, ನಾನಲ್ಲವಲ್ಲ. ಸ್ವಾಮಿ ಹೇಳ್ತಾರೆ, ನೀನೇ ಹೇಳಿದಿ. ಪ್ರೈಸ್ ದಿ ಲಾರ್ಡ್. ನೀನೇ ಹೇಳಿದಿ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿದೆ, ಮಾರ್ಕನ್ ಬರೆದ ಸುವಾರ್ತೆಯಲ್ಲಿದೆ, ಲೂಕನ್ ಬರೆದ ಸುವಾರ್ತೆಯಲ್ಲಿದೆ, ಯೋಹಾನ ಬರೆದ ಸುವಾರ್ತೆಯಲ್ಲಿದೆ. ಆದ್ರೆ ಮಾರ್ಕ ಮತ್ತೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಅವನ ಕುರಿತು ಡೀಟೇಲ್ ಆಗಿದೆ. ಪ್ರೈಸ್ ದಿ ಲಾರ್ಡ್.
ಹಾಲೆಲೂಯ. ಮತ್ತಾಯ ಬರೆದ ಸುವಾರ್ತೆ 26ನೇ ಅಧ್ಯಾಯ 27ನೇ ಅಧ್ಯಾಯ ನೀವು ಓದ್ತಾ ಬಂದು ಚೆನ್ನಾಗಿ ಗೊತ್ತಾಗ್ತದೆ ಯಾವ ರೀತಿ ಅವನ ಗೆತ್ಸೆಮನೆ ತೋಟದ ಪ್ರಯಾಣ, ಶಿಲುಬೆ, ಕಲ್ವಾರಿ ಶಿಲುಬೆಗೆ ಜಡಿಯಲ್ಪಡುವಂತಹ ಒಂದು ಪ್ರಯಾಣ ಯಾವ ರೀತಿ ಇತ್ತೆಂಬುದನ್ನು ಚೆನ್ನಾಗಿ ಅದರಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ಲಾರ್ಡ್. ಹಾಲೆಲೂಯ. ಅಲ್ಲಿ ನಾವು ನೋಡ್ತೇವೆ ಸ್ವಾಮಿ ಖುದ್ದಾಗಿ ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಒಬ್ಬನು ನನ್ನನ್ನ ಹಿಡಿದುಕೊಡ್ತಾನೆ. ಹಾಗೆಲ್ಲ ಹೇಳಿದ್ದೀನೋ, ನಾನು ಅವನಲ್ಲ. ಇದು ತಪ್ಪು ಮಾಡಿದ ಯಾರು ಕೂಡ ತಕ್ಷಣ ಒಪ್ಕೊಳ್ಳಲ್ಲ. ನಾನು ಮಾಡಿಲ್ಲ ಅಂತ ವಾದ ಮಾಡ್ತೀವಿ ಅಲ್ವಾ? ಆದ್ರೆ ದೇವರು ಒಂದು ಕ್ಲೂ ಅನ್ನ ಕೊಡ್ತಾರೆ. ಈ ಹೊತ್ತು ನನ್ನೊಟ್ಟಿಗೆ ಬಟ್ಟಲಲ್ಲಿ ಅದ್ದುವವನೇ ನನ್ನನ್ನ ಹೇಳ್ಕೊಡ್ಬೋದು. ಎಲ್ಲಾದ್ರೂ ಕೂಡ ದೇವ್ರು ಏನ್ ಮಾಡ್ತಾ ಇದ್ದಾರೆ? ಹಿಂಟ್ ಕೊಡ್ತಾ ಇದ್ದಾರೆ. ನನ್ನೊಟ್ಟಿಗೆ ಬಟ್ಟಲಲ್ಲಿ ಅದ್ದುವವನೇ ನನ್ನನ್ನ ಹಿಡುಕೊಡುವುದು. ಅದರಲ್ಲಿ ದೇವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಬಹಳ ಇಂಪಾರ್ಟೆಂಟ್. ಮನುಷ್ಯ ಕುಮಾರನೇನೋ ಅನ್ಯರ ಕೈಗೆ ಒಪ್ಪಿಸಲ್ಪಡುವನು, ಆತನ ಶಿಲುಬೆಗೆ ಹಾಕಲ್ಪಡುವನು. ಇದು ಆಲ್ರೆಡಿ ಏನಾಗಿದೆ? ಹಾಗೆ ಆತನ ವಿಷಯವಾಗಿ ಪ್ರವಾದನಾತ್ಮಕವಾಗಿ ಬರೆಯಲ್ಪಟ್ಟಿದೆ. ಆದರೆ ಮನುಷ್ಯ ಕುಮಾರನನ್ನ ಹಿಡಿದು ಬಿಡುವವನು ಅವನು ಹುಟ್ಟದೇ ಇದ್ದಿದ್ರೆ, ಅವನು ಹುಟ್ಟದೇ ಇದ್ದಿದ್ರೆ ಎಷ್ಟು ಒಳ್ಳೆದಾಯ್ತು. ಆ ವಚನ ನಿಮ್ಮ ಎಷ್ಟನೇ ವಚನ ಹೇಳಿ? ಮತ್ತಾಯ ಬರೆದ ಸುವಾರ್ತೆ 26ನೇ ಅಧ್ಯಾಯ 23ನೇ ವಚನ. ಅದಕ್ಕಾತನು ಬಟ್ಟಲಲ್ಲಿ ನನ್ನ ಸಂಗಡ ಕೈ ಅದ್ದಿದವನೇ ನನ್ನನ್ನು ಹಿಡಿಕೊಡುವನು. ಮನುಷ್ಯ ಕುಮಾರನು ಹೊರಟು ಹೋಗುತ್ತಾನೆ ಸರಿ, ಹಾಗೆ ಆತನ ವಿಷಯವಾಗಿ ಬರೆದಿದೆಯಲ್ಲ. ಆದರೆ ಯಾವನು ಮನುಷ್ಯ ಕುಮಾರನನ್ನು ಹಿಡಿಕೊಡುವನು ಅವನ ಗತಿಯನ್ನು ಏನು ಹೇಳಲಿ? ಆ ಮನುಷ್ಯನು ಹುಟ್ಟದಿದ್ದರೆ ಅವನಿಗೆ ಒಳ್ಳೆಯದಾಗಿತ್ತು ಅನ್ನೋನು. ಆಗ ಆತನನ್ನು ಹಿಡುಕೊಡಬೇಕೆಂದ ಯೂದನು, ಗುರುವೇ, ನಾನಲ್ಲವಲ್ಲ ಅನ್ನಲಾಗಿ ಯೇಸು ಅವನಿಗೆ, ನೀನೇ ಹೇಳಿದ್ದಿ ಎಂದು ಹೇಳಿದನು. ನಾನಲ್ಲವಲ್ಲ ಎಂಬುದಾಗಿ ಹೇಳಲಾಗಿ ಯೇಸು ಅವನಿಗೆ, ನೀನೇ ಹೇಳಿದಿ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತೇವೆ, ಇಸ್ಕರಿಯೋತ ಯೂದನು ಯೇಸು ಸ್ವಾಮಿನ ಎಷ್ಟು ಹಣಗಳಿಗೆ ಮಾರ್ತಾನೆ? 30 ಬೆಳ್ಳಿ ನಾಣ್ಯಗಳಿಗೆ. ಜೀವದಾಯಕನಾದ ಕರ್ತನನ್ನು ಅವನೇನ್ ಮಾಡ್ತಾನೆ? ಹಿಡಿದುಕೊಡ್ತಾನೆ ಅಂತ ಎಂಬುದಾಗಿ. ಬಟ್ ಅದರಲ್ಲಿ ನಾವು ಕರೆಕ್ಟ್ ಆಗಿ ಇನ್ ಕಾಂಟ್ರಾಡಿಕ್ಟರಿ ನೋಡೋದಾದ್ರೆ, ಅವನು ಜೀವದಾಯಕನಾದ ದೇವರನ್ನ ಮಾರಿಬಿಡ್ತಾನೆ 30 ಬೆಳ್ಳಿ ನಾಣ್ಯಗಳು. ಅದರ ಕುರಿತು ಕೀರ್ತನೆಯಲ್ಲಿ ಕೂಡ ಮೆನ್ಷನ್ ಆಗಿದೆ. ನನ್ನನ್ನು ಅಳೆದು ತೂಗಿ ನನಗೆ 30 ಬೆಳ್ಳಿ ನಾಣ್ಯಗಳಿಗೆ ಒಪ್ಪಿಸಿಬಿಡ್ರಿ, ಇಲ್ಲೇ ನನ್ನ ಯೋಗ್ಯತೆ ಎಂಬುದಾಗಿ ಕೀರ್ತನೆಯಲ್ಲಿ ಕೂಡ ಮೆನ್ಷನ್ ಆಗಿದೆ. ಹಾಗಾದ್ರೆ ದಾವೀದನಿಗೆ ಮುಂಚಿತವಾಗಿ ದೇವರು ಏನ್ ಮಾಡಿದ್ರು? ತಿಳಿಸಿದರು. ನಮಗೆಲ್ಲ ಗೊತ್ತಿರೋದೇನು? ದಾವೀದನು ಕುರುಬನು, ತಂದೆ, ಕೀರ್ತನೆಗಾರನು, ಅರಸನು. ಆದ್ರೆ ಅವನ ಹಿಡನ್ ಕ್ಯಾರೆಕ್ಟರ್ ಅಂದ್ರೆ ಅವನೊಬ್ಬ ಪ್ರವಾದಿ. ಅದಕ್ಕೆ ದೇವರು ಹೇಳಿತು, ದಾವೀದನು ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನ. ಅದರಲ್ಲಿ ಸೊ ಇಸ್ಕರಿಯೋತಕ್ಕೆ ಬರುವಾಗ ಅವನೇನ್ ಮಾಡ್ತಾನೆ? ಸೈತಾನ ಅವನೊಳಗೆ ಹೋಗಿ ಯಾರ ಹತ್ರ ಹೋಗ್ತಾನೆ? ಫರಿಸಾಯರ ಹತ್ರ ಹೋಗಿ, ಯೇಸುವನ್ನು ಹಿಡಿದುಕೊಟ್ರೆ ನನಗೆ ನೀವೇನು ಕೊಡ್ತೀರಿ? ಅವರು ಯೋಚನೆ ಮಾಡಿ 30 ಬೆಳ್ಳಿ ನಾಣ್ಯಗಳನ್ನ ಕೊಡ್ತಾರೆ. 30 ಬೆಳ್ಳಿ ನಾಣ್ಯ ಯಾಕೆ ಕೊಟ್ಟರು? ಹೆಚ್ಚಾದ್ರೂ ಕೊಡ್ಬಹುದಿತ್ತು, ಕಡಿಮೆ ಆದ್ರೂ ಕೊಡ್ಬಹುದಿತ್ತು, ಚಿನ್ನದ ನಾಣ್ಯ ಕೊಡ್ಬೋದಿತ್ತು, ತಾಮ್ರದ ನಾಣ್ಯವನ್ನು ಕೊಡ್ಬೋದಿತ್ತು. ಸ್ಪೆಸಿಫಿಕ್ ಆಗಿ ಅಲ್ಲಿ ಮೆನ್ಷನ್ ಆಗಿದೆ 30 ಬೆಳ್ಳಿ ನಾಣ್ಯಗಳನ್ನ ಕೊಟ್ಟರು. ಯಾಕಂದ್ರೆ ಮುಂಚಿತವಾಗಿ ಪ್ರವಾದಿನಿಯಾಗಿ ಬರೆಯಲ್ಪಡುತ್ತೆ. ಪ್ರೈಸ್ ಲಾರ್ಡ್. ಹಾಲೆಲೂಯ. ಸತ್ಯವೇದ ಅನ್ನುವಂಥದ್ದು ಯಾವುದೊಂದು ಕಟ್ಟುಕತೆಯೋ ಅಥವಾ ಕಥೆ ಪುಸ್ತಕವಲ್ಲ, ಜೀವವುಳ್ಳ ವಾಕ್ಯವಿರುವಂತಹದ್ದು. ಅದೇ ಜೀವವಾಗಿದೆ, ಅದು ನಮ್ಮ ಆತ್ಮಿಕ ಆಹಾರವಾಗಿದೆ. ಪ್ರೈಸ್ ಲಾರ್ಡ್. ಹಾಲೆಲೂಯ. ಯೇಸುವನ್ನ ಹಿಡಿದುಕೊಳ್ಳಿಕ್ಕೆ ಇಸ್ಕರಿಯೋತ ಏನ್ ಮಾಡ್ತಾನೆ? ಒಪ್ಪಿಕೊಳ್ತಾನೆ. 30 ಬೆಳ್ಳಿ ನಾಣ್ಯಗಳನ್ನು ಇಸ್ಕೊಳ್ತಾನೆ. ಆವತ್ತಿನಿಂದ ಅವನೇನ್ ಮಾಡ್ತಾನೆ? ಯಾವಾಗೆಲ್ಲ ಚಾನ್ಸ್ ಸಿಗುತ್ತೋ ಅವಾಗ ಹೇಗಾದ್ರೂ ಮಾಡಿ ಯೇಸುವನ್ನು ಹಿಡ್ಕೊಡೋಣ ಅಂತ ನೋಡ್ತಾ ಇರ್ತಾನೆ. ಸ್ವಾಮಿ ಹೇಳ್ತಾರೆ, ಯಾರ್ಯಾರನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ ಒಟ್ಟಿಗೆ? ಪೇತ್ರ, ಯೋಹಾನ, ಯಾಕೋಬ, 3 ಜನ ಶಿಷ್ಯರನ್ನು ಕರ್ಕೊಂಡು ಏನಂತಾರೆ? ಬನ್ನಿ, ಮನುಷ್ಯ ಕುಮಾರನು
ವಿರೋಧಿಗಳ ಕೈಗೆ ಒಪ್ಪಿಸಿಕೊಡುವ ಸಮಯ ಬಂತು. ಗೆತ್ಸೆಮನೆ ತೋಟಕ್ಕೆ ಹೋಗ್ತಾನೆ, 3 ಸಾರಿ ಪ್ರಾರ್ಥನೆ ಮಾಡ್ತಾನೆ. ಆಗ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ ಸ್ವಾಮಿ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಮನಸ್ಸು ಸಿದ್ಧವಾಗಿದೆ, ಆದರೆ ದೇಹಕ್ಕೆ ಬಲ ಸಾಲ. ವಾಕ್ಯನ ಪಡಪಡ ಪಡಪಡ ಹುಡುಕೋದಲ್ಲ, ಮೈಂಡಲ್ಲಿ ಪ್ರಿಂಟ್ ಆಗಿರಬೇಕು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು, ಬರೀ ಅಲ್ಲಿಂತೂ 3 ಜನಕ್ಕೂ ಮಾತ್ರ ಸ್ವಾಮಿ ಹೇಳಿದರು. ಬರೀ ಆ 3 ಜನಕ್ಕೆ ಮಾತ್ರ ಸ್ವಾಮಿ ಆ ಮಾತನ್ನು ಹೇಳಿದರು. ಅಲ್ಲಿ ಇದ್ದಿದ್ದು 3 ಜನ. ಯಾಕೆ ಆ 3 ಮುಂದೆ ಹೇಳಿದ್ರು ಅಂದ್ರೆ, ಇವರು ಹೋಗಿ ಎಲ್ಲಾ ಕಡೆ ಇದನ್ನು ಹಬ್ಬಿಸ್ತಾರೆ. ಪ್ರೈಸ್ ಲಾರ್ಡ್. ಯಾಕಂದ್ರೆ ಇದನ್ನ ರೆಕಾರ್ಡ್ ಮಾಡ್ಬೇಕಂದ್ರೆ ಅವರಲ್ಲಿ ಪ್ರತಿಯೊಂದು ವರ್ಡ್ ಅನ್ನು ಕೂಡ ಕೇಳಿ ಅದನ್ನ ಮೆನ್ಷನ್ ಮಾಡ್ತಾರೆ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತೇವೆ, ಸ್ವಾಮಿ ಮುಂಚೆನೆ ಹೇಳಿದ್ರು, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಹಾಗಾದ್ರೆ ನಮ್ಮ ಪ್ರಾರ್ಥನೆ ಜೀವಿತ ಎಷ್ಟರ ಮಟ್ಟಿಗೆ ಇದೆ? ಖುದ್ದು ಸ್ವಾಮಿನೇ ಹೇಳ್ತಾ ಇದ್ದಾರೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ. ಒಂದು ದಿನಕ್ಕೆ ಎಷ್ಟು ಹೊತ್ತು ನೀವು ಪ್ರಾರ್ಥನೆ ಮಾಡ್ತೀರ? ಎಷ್ಟು ಗಂಟೆ ಪ್ರಾರ್ಥನೆ ಮಾಡ್ತೀರಾ? ಎಷ್ಟು ಸೆಕೆಂಡ್, ಎಷ್ಟು ನಿಮಿಷ ನೀವು ಪ್ರೇಯರ್ ಮಾಡ್ತೀರಾ? ಪ್ರಾರ್ಥನೆ ಜೀವಿತ ಇಲ್ಲದೆ ಹೋದ್ರೆ ನೀವೇನೂ ಅಲ್ಲ. ನಾನು ಸ್ವಾಮಿ ಹೇಳ್ತಾರೆ ಅದನ್ನು ಬರುವಾಗ, ಸ್ವಾಮಿ ನಾವು ನಿಮಗೋಸ್ಕರ ಅದು ಮಾಡಿದ್ವಿ, ಇದು ಮಾಡಿದ್ವಿ, ಹಾಗೆ ಮಾಡಿದ್ವಿ, ಹೀಗೆ ಮಾಡಿದ್ವಿ. ಆಮೇಲೆ ಡೈರೆಕ್ಟ್ ದೇವರು ಹೇಳ್ತಾರೆ, ಐ ಡೋಂಟ್ ನೋ ಹೂ ಯು ಆರ್. ನೀನು ಯಾರೆಂಬುದು ನನಗೆ ನಾನು ಅರಿಯಲ್ಲ. ಯಾಕೆಂದರೆ ಪ್ರಾರ್ಥನೆ ಅನ್ನುವಂಥದ್ದು ನಿನ್ನ ದೇವರಾದ ಕರ್ತನೊಟ್ಟಿಗೆ ಮಾಡುವಂಥ ಸಂಭಾಷಣೆ. ಇಟ್ ಈಸ್ ಅ ಕಾನ್ವರ್ಸೇಷನ್ ಬಿಟ್ವೀನ್ ಯು ಅಂಡ್ ಯುವರ್ ಸೇವಿಯರ್. ಪ್ರೈಸ್ ಲಾರ್ಡ್. ಪ್ರಾರ್ಥನೆಗೆ ಏನಾದರೂ ನಿಮ್ಮನ್ನು ನೀವು ಕಡೆಗಣಿಸಿಕೊಂಡಿರುವುದೇ ಆದರೆ ನಿಮ್ಮ ಜೀವಿತವೂ ಕೂಡ ಕಡೆಗಣಿಸಲ್ಪಡ್ತದೆ. ಪ್ರಾರ್ಥನೆ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸ್ ಇರಬಾರ್ದು. ಸಮಯ ಸಿಕ್ಕಿದಾಗಲ ಪ್ರಾರ್ಥನೆ ಮಾಡಬೇಕು. ಸಮಯ ಸಿಕ್ಕಿದಾಗಲ ಕರ್ತನನ್ನು ಸ್ತುತಿಸಬೇಕು, ಕೊಂಡಾಡಬೇಕು. ಕಾರಣಗಳನ್ನು ಹೇಳಬಾರ್ದು. ಮನೆಯಲ್ಲಿ ಕೆಲಸ ಇದೆ, ಅದು ಇದೆ, ಇದಿದೆ. ವರ್ಷ ಜೀವನ ಇಡೀ ಅದು ಇದ್ದೇ ಇದೆ. ಜೀವನ ಇಡೀ ಕೆಲಸ ಇದ್ದಿದೆ. ಆದಿಕಾಂಡದಲ್ಲೇ ಬರೆಯಲ್ಪಟ್ಟಿದೆ, ನೀನು ಬದುಕಿರುವ ದಿನವೆಲ್ಲ ಬೆವರು ಸುರಿಸಿನೇ ನೀನು ದುಡಿಬೇಕು. ಇದೆಯಾ? ಬದುಕಿರುವ ದಿನವೆಲ್ಲ ಬೆವರು ಸುರಿಸಿನೇ ದುಡಿಬೇಕು, ಕಷ್ಟಪಟ್ಟೇ ದುಡಿಬೇಕು. ಪ್ರಾರ್ಥನೆ ಜೀವಿತ ಇಲ್ಲದೆ ಹೋದರೆ ನೀವು ಪಡುವ ಕಷ್ಟಕ್ಕೆ ಅರ್ಥವೇ ಇಲ್ಲ. ಯಾಕೆ ಹೇಳಿ? ನೀವು ಅನುಭವಿಸಬೇಕಾಗಿದ್ದನ್ನ ಮತ್ತೊಬ್ಬರು ಅನುಭವಿಸ್ತಾರೆ. ಯಾಕೆ? ಪ್ರಾರ್ಥನೆಯ ಜೀವಿತ ಕೊರತೆ. ಪ್ರಾರ್ಥನೆ ಅನ್ನುವಂಥದ್ದು ನಿಮ್ಮ ಆತ್ಮೀಯ ಜೀವಿತಕ್ಕೆ, ನಿಮ್ಮ ಒಳಗಿರುವಂಥ ಮನುಷ್ಯನಿಗೆ ಆಕ್ಸಿಜನ್. ಅದೇ ಇಲ್ಲದೆ ಹೋದರೆ ಒಬ್ಬ ಮನುಷ್ಯ ಯಾವ ರೀತಿ ಬದುಕಲಿಕ್ಕೆ ಸಾಧ್ಯ? ಪ್ರೈಸ್ ಲಾರ್ಡ್. ಪ್ರಾರ್ಥನೆಯ ಜೀವಿತ ಯಾವಾಗಲೂ ಕೂಡ ಸ್ಟ್ರಿಕ್ಟ್ ಅಂಡ್ ಡಿಸಿಪ್ಲಿನ್ ಆಗಿರಬೇಕು. ಅದು ಶಿಸ್ತುಬದ್ಧವಾಗಿರಬೇಕು, ಕ್ರಮಬದ್ಧವಾಗಿ ಇರಬೇಕು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಎಷ್ಟು ಜನ ಫ್ಯಾಮಿಲಿ ಪ್ರೇಯರ್ ಮಾಡ್ತೀರಾ ಮನೆಯಲ್ಲಿ? ಕುಟುಂಬ ಪ್ರಾರ್ಥನೆ ಎಷ್ಟು ಜನ ಮಾಡ್ತಾರೆ? ಕುಟುಂಬ ಪ್ರಾರ್ಥನೆ ಕುಟುಂಬ ಪ್ರಾರ್ಥನೆ ಇಲ್ಲ. ಹೋಗಿ ಪರ್ಸನಲ್ ಪ್ರೇಯರ್ ಎಷ್ಟು ಜನ ಮಾಡ್ತೀರಾ? ಓಕೆ. ಪರ್ಸನಲ್ ಪ್ರೇಯರ್ ಇಲ್ಲ, ಕುಟುಂಬ ಪ್ರಾರ್ಥನೆ ಇಲ್ಲ. ಮತ್ತೆ ಸಭೆಯಲ್ಲಿ ಇರುವಂಥ ವಾಕ್ಯ ಯಾವ ರೀತಿ ಅರ್ಥ ಆಗುತ್ತೆ? ದೇವರು ಮಾಡುವಂಥ ಕಾರ್ಯಗಳು ಯಾವ ರೀತಿ ನಿಮ್ಗೆ ಅರ್ಥ ಆಗುತ್ತೆ? ದೇವರು ನಿಮ್ಮ ಜೀವಿತದ ಕುರಿತು ಮಾಡಿರುವಂಥ ಯೋಜನೆಗಳು ಯಾವ ರೀತಿ ಅರ್ಥ ಆಗುತ್ತೆ? ನೋಡಿ, ದಾನಿಯೇಲನು 21 ದಿನಗಳ ಕಾಲ ಉಪವಾಸ ಪ್ರಾರ್ಥನೆಯಲ್ಲಿ ಇದ್ದ. 21ನೇ ದಿನ ಗಬ್ರಿಯಲ್ ದೇವದೂತನು ಬಂದು ಹೇಳ್ತಾನೆ, ನೀನು ಉಪವಾಸ ಮಾಡಬೇಕೆಂಬುದಾಗಿ ನೆನೆಸಿದ ದಿನವೇ ನಿನ್ನ ಪ್ರಾರ್ಥನೆಗೆ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು, ಉತ್ತರವು ಕೂಡ ಸಿಕ್ಕಿತು.
ಕಷ್ಟ ಬಂದಾಗ ಮಾತ್ರ ದೇವರನ್ನು ಹುಡುಕಿದ್ರೆ ಅದು ಜೀವಿತ, ಅದು ವ್ಯರ್ಥವಾದ ಜೀವಿತ. ಕಷ್ಟದಲ್ಲಿಯೂ ಸುಖದಲ್ಲಿಯೂ ದುಃಖದಲ್ಲಿಯೂ ಆನಂದದಲ್ಲಿಯೂ ದೇವರನ್ನು ಹುಡುಕಬೇಕು. ಅದೇ ಇಂಪಾರ್ಟೆಂಟ್. ಎಲ್ಲರೂ ನಾವು ಮಾಡ್ತೀವಿ, ದಾವೀದನ ಆಶೀರ್ವಾದ ಬೇಕು, ಯೋಸೇಫನ ಆಶೀರ್ವಾದ ಬೇಕು, ಅಬ್ರಹಾಮನ ಆಶೀರ್ವಾದ ಬೇಕು. ಅಬ್ರಹಾಮ ಒಂದು ದಿನಕ್ಕೆ ಎಷ್ಟು ಹೊತ್ತು ಪ್ರಾರ್ಥನೆ ಮಾಡ್ತಾ ಇದ್ದ? ಎಷ್ಟು ಹೊತ್ತು ಪ್ರಾರ್ಥನೆ ಮಾಡ್ತಾ ಇದ್ದ? ಯಾರಿಗಾದ್ರೂ ಗೊತ್ತಿದೆಯೇ ನಿಮಗೆ? ದೇವರ ಅವನೊಟ್ಟಿಗೆ ಮಾತನಾಡುವವರೆಗೂ ತನ್ನ ಪ್ರಾರ್ಥನೆ ಸ್ಥಳದಿಂದ ಅಬ್ರಹಾಮನ ಕದಲುತ್ತಿರಲಿಲ್ಲ. ಅದಕ್ಕೇನೆ ಅವನು 100 ವರ್ಷದವನಾದ್ರೂ ಕೂಡ ದೇವರು ಆತನಿಗೆ ಇಸಾಕನ ಅನುಗ್ರಹಿಸಿದ. ವಾಗ್ದಾನ ಮಾಡಿದಾರಲ್ಲ, ದೇವರು ನೋಡ್ಕೊಳ್ತಾರೆ ಅಂತ ಬಿಟ್ರೆ ನಿಂಗೆ ಅದು ಸಿಗೋದೇ ಇಲ್ಲ. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ಮಾಡಿದ ವಾಗ್ದಾನವನ್ನು ಹಿಡಿದುಕೊಂಡು ದೇವರೇ ನಿನ್ನ ನೆರವೇರಿಸಿದೆ ಎಂಬುದಾಗಿ ಅವರಿಗೆ ಪ್ರಾರ್ಥಿಸಬೇಕು, ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅದೇ ದೇವರು ಬಯಸುವಂತ ನಿಜವಾದ ಸಮರ್ಪಕವಾದ ಕಾಣಿಕೆ. ಪ್ರಾರ್ಥನೆ ಇಲ್ಲದೆ ಹೋದ್ರೆ ನೀವು ದುಡಿದು ಏನು ಪ್ರಯೋಜನ, ನೀವು ಗಳಿಸಿ ಏನು ಪ್ರಯೋಜನ? ಅದು ಯಾವುದು ಕೂಡ ನಿಲ್ಲುವುದಿಲ್ಲ. ಪ್ರಾರ್ಥನೆ ಇಲ್ಲದಂತ ಜೀವಿತ ಅದು ಸತ್ತಂತ ಜೀವಿತ. ಯಾಕಂದ್ರೆ ಪ್ರಾರ್ಥನೆ ಇಲ್ಲದೆ ಹೋದರೆ ನೀವು ಹೇಗೆ ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಿದ್ದಾನಂತ ಗ್ರಹಿಸ್ಕೊಳ್ತೇವೆ. ಎಷ್ಟು ಜನ ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದ್ಕೊಂಡಿದ್ದೀರ? ಕೈ ಎತ್ತಿ. How many of you received the Holy Spirit? ಎಷ್ಟು ಜನ? ಕೈ ಎತ್ತಿ. ಎಷ್ಟು ಜನ ನೀವು ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿಕೊಂಡು ದಿನಕ್ಕೆ ಎಷ್ಟು ಹೊತ್ತು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀರ? ದಿನಕ್ಕೆ ಎಷ್ಟು ಹೊತ್ತು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರ? ಪರೀಕ್ಷೆ ಮಾಡ್ಕೊಳ್ಳಿ. ಯಾಕಂದ್ರೆ ಅನ್ಯ ಭಾಷೆ ಅನ್ನುವಂಥದ್ದು ಮನುಷ್ಯರ ಭಾಷೆ ಅಲ್ಲ, ಪರಲೋಕದ ಭಾಷೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀವು ದೇವರೊಂದಿಗೆ ಮಾತಾಡಬಹುದು. ದೇವರು ನಿಮಗೆ ಇಟ್ಟಿರೋದನ್ನ ಹೇಗೆ ಗ್ರಹಿಸ್ಕೊಳ್ತೀವಿ? ದೇವರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವಂಥದ್ದು ಏನು ಸಣ್ಣ ಸಂಗತಿ ಅಲ್ಲ. ಏನೋ ಒಂದು ಯಾವುದೋ ರೀತಿ, ಅದು ಬೇರೆ ಲೌಕಿಕವಾದ ರೀತಿ ಅಲ್ಲ. ದೇವರ ಮನಸ್ಸನ್ನು ತಿಳಿದುಕೊಂಡು ಯಾವುದು ಕೂಡ ತಪ್ಪುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ದಾವೀದನ ತಪ್ಪು ಮಾಡುವಾಗ ದೇವರನ್ನ ಖಂಡಿಸಿದ್ರು. ಅವನೇನ್ ಮಾಡ್ದ? ಪಶ್ಚಾತ್ತಾಪ ಪಟ್ಟ, ಸರಿ. ಆನಂತರ ದೇವರಿಂದ ಬಿಟ್ಟು ದೂರವನ್ನ ಏನ್ ಮಾಡ್ದ? ಹೋದ. ದೇವರ ಬಳಿ ಕೂತ್ಕೊಂಡು 7 ದಿನ ಉಪವಾಸ ಮಾಡ್ದ. 1 ವಾರ. ರಾಜನು, ಇಡೀ ಇಸ್ರಾಯೇಲ್ ದೇಶವನ್ನು ಆಳುವಂತ ರಾಜನು ಎಲ್ಲಿದ್ದಾನೆ? ದೇವರ ಸನ್ನಿಧಿಯಲ್ಲಿ ಬಿತ್ಕೊಂಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಓಕೆ. ಸೊ ಮೊನ್ನೆ ಅಮೆರಿಕದಲ್ಲಿ ಎಲೆಕ್ಷನ್ ನಡೀತು. ಎಷ್ಟು ಜನಕ್ಕೆ ಗೊತ್ತಿದೆ? ನ್ಯೂಸ್ ನೋಡೋರಿಗೆ ಗೊತ್ತಿದೆ. ಈಗ ಅಮೆರಿಕದ ಅಧ್ಯಕ್ಷ ಯಾರು? ಪ್ರೆಸಿಡೆಂಟ್. ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್. ಸಾಧಾರಣ ವ್ಯಕ್ತಿನ? ಇವನ್ ನೀವು ಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ. ವರ್ಲ್ಡ್ ಅಲ್ಲಿ ನಂಬರ್ 1 ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿ ಡೊನಾಲ್ಡ್ ಟ್ರಂಪ್. ಯಾರು? ಡೊನಾಲ್ಡ್ ಟ್ರಂಪ್. ಅವನು ಯಾರು? ಅಮೆರಿಕ ದೇಶದ ಅಧ್ಯಕ್ಷನು. ಇದು 2ನೇ ಸಾರಿ ಅವನ ಅಧ್ಯಕ್ಷನಾಗಿ ಬರುವಂಥದ್ದು, ಆರಿಸಲ್ಪಟ್ಟವನು. ಪ್ರೈಸ್ ದಿ ಲಾರ್ಡ್. ಅವನ ಮೊದಲನೇ ಟರ್ಮ್ ಮತ್ತು ಈಗಿನ ಟರ್ಮ್ ಕೂಡ ದೇವರು ಯಾಕೆ ಅವನನ್ನು ಆರಿಸಿಕೊಂಡು ಯಾರಿಗಾದ್ರೂ ಗೊತ್ತಿದೆಯಾ? ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಅವನು ಮನುಷ್ಯರನ್ನ ನೋಡಲಿಲ್ಲ, ತನ್ನನ್ನು ಕರೆದ ದೇವರನ್ನು ನೋಡಿದ. ಟ್ರಂಪ್ ಕೂಡ ಇಂಟ್ರೆಸ್ಟಿಂಗ್ ಥಿಂಗ್ಸ್ ನಾನು ನಿಮ್ಗೆ ಹೇಳ್ತೀನಿ, ಕಲಿಬೇಕು ನಾವು ಅದನ್ನು ಕೂಡ. ನೀನು ಯಾವ ಪದವಿ ಇದೆ, ಎಲ್ಲಿದೆಯೋ ದಟ್ ಈಸ್ 0. ಮೊದಲು ದೇವರನ್ನು ಹುಡುಕಬೇಕು. ಸೊ ಆಂಧ್ರದ ಒಬ್ಬರು ಪಾಸ್ಟರ್ ಕೊಂಡವಿಟ್ಟಿ ಬಾಬುರಾವ್ ಅಂತ ಅವರ ಹೆಸರು. ಅವರು ಇಸ್ರಾಯೇಲಿಂದ ಅಮೆರಿಕಕ್ಕೆ ಫ್ಲೈಟಲ್ಲಿ ಬರ್ತಾಯಿದ್ರು. ಫ್ಲೈಟಲ್ಲಿ ಬಂದು ಅವರು ಕಾರಲ್ಲಿ ಹೋಗ್ತಾ ಇದ್ರು. ಆವಾಗ ಅವರ ರೈಟ್ ಸೈಡಲ್ಲಿ ಉದ್ದಕ್ಕೆ ಸುಮಾರು ಗಾಡಿಗಳು ಹೋಗ್ತಾರೆ. ಅದು ಭಾನುವಾರ ದಿನ. ಯಾರು ಹೋಗ್ತಾ ಇರೋದನ್ನು ಕೇಳುವಾಗ ಫಾರ್ಮರ್ ಪ್ರೆಸಿಡೆಂಟ್
ಡೊನಾಲ್ಡ್ ಜೇಕಬ್ ಅವ್ರು ಹೋಗ್ತಾ ಇದ್ದಾರೆ. ಯಾರು ಹೇಳ್ತಾ ಇರೋದು? ಇವರು ನೀ ಪಾಸ್ಟರ್ನ ಕರ್ಕೊಂಡು ಹೋದಂತ ಗೈಡ್ ಹೇಳ್ತಾ ಇದ್ದಾರೆ. ಯಾರು ಹೋಗ್ತಾ ಇದ್ದಾರೆ? ಟ್ರಂಪ್ ಹೋಗ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ? ಆರಾಧನೆಗೆ ಹೋಗ್ತಾ ಇದ್ದಾರೆ, ಚರ್ಚಿಗೆ ಹೋಗ್ತಾ ಇದ್ದಾರೆ. ಆ ಪಾಸ್ಟರ್ಗೆ ವಾಹ್ ಆಶ್ಚರ್ಯ. ಅವ್ರ ಆರಾಧನೆಗೆ ಹೋಗ್ತಾ ಇದ್ದಾರೆ. ಒಬ್ಬ ಸಾಮಾನ್ಯ ಮನುಷ್ಯ ದೇವರ ಸೇವಕ ಹೋಗ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಾನೆ. ಯಾರು? ಆ ದೇಶದ ಅಧ್ಯಕ್ಷ. ಎಲ್ಲಿಗೆ ಹೋಗ್ತಿದ್ದಾನೆ? ಆರಾಧನೆಗೆ, ಸಭೆಗೆ ಹೋಗ್ತಾ ಇದ್ದಾನೆ. ಅಧ್ಯಕ್ಷ ಅಂದ್ರೆ ಅಷ್ಟು ಸುಲಭ ಕೆಲಸನ? ಅವನಿಗೆ ಒಂದು ನಿಮಿಷ ಉಸಿರಾಡೋದು ಕೂಡ ಟೈಮ್ ಇರೋದಿಲ್ಲ. ಯಾಕಂದ್ರೆ ಅವನು ತೆಗೆದುಕೊಳ್ಳುವಂತ ಒಂದೊಂದು ಡಿಸಿಷನ್ ಇಡೀ ಪ್ರಪಂಚನ ಎದುರು ನೋಡ್ತಾ ಇರ್ತಾರೆ. ಅಂತ ವ್ಯಕ್ತಿ ತನ್ನ ಬ್ಯುಸಿ ಶೆಡ್ಯೂಲ್ ಅನ್ನ ಎಲ್ಲ ಕಾಲಿಂದ ಒತ್ತು ಬಿಸಾಕಿ ಎಲ್ಲಿ ಓಡ್ತಾ ಇದ್ದಾನೆ? ಯಾಕಂದ್ರೆ ಅವನಿಗೆ ಗೊತ್ತು, ನಾನು ಈ ದೇಶವನ್ನು ಸರಿಯಾಗಿ ನಡೆಸಬೇಕಂದ್ರೆ ಆತನ ಸಹಾಯ ಇಲ್ಲದೆ ಹೋದರೆ ಸಾಧ್ಯವೇ. ಆತನ ಪ್ರತಿಯೊಂದು ಕ್ಯಾನ್ವಸ್ಗಳಲ್ಲಿ ಕೂಡ ಪಬ್ಲಿಕ್ ರ್ಯಾಲಿಗಳಲ್ಲಿ ಹೇಳ್ತಾನೆ, ಎಸ್ ಹಿ ಈಸ್ ದ ಬಾಸ್. ಆತನ ನಿಜವಾದ ಒಡೆಯ. ಒಬ್ಬ ದೇಶದ ಅಧ್ಯಕ್ಷ ತನ್ನ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ದೇವರನ್ನು ಹುಡುಕಿಕೊಂಡು ಓಡ್ತಾ ಇದ್ದಾನೆ. ಯಾಕೆ? ಅವನಿಗೆ ದೇವರ ಬೆಲೆ ಗೊತ್ತು. ದೇವರು ಅವನ ಜೀವಿತದಲ್ಲಿ ಮಾಡಿದಂತ ಬೆಲೆ ಗೊತ್ತು. ಪ್ರೈಸ್ ಭಾನುವಾರ ಬಂದ್ರೆ ನಾವೆಲ್ಲ ಓಡ್ತಾ ಇದ್ದೀವಿ, ದೇವರನ್ನು ಬಿಟ್ಟು ಎಲ್ಲೆಲ್ಲಿ ಓಡ್ತಾ ಇದ್ದೀವಿ. ಒಂದ್ಸತಿ ನಾವು ನೋಡ್ಕೊಳ್ಬೇಕು. ದೇವರನ್ನು ಬಿಟ್ಟು ನೀನು ಮಾಡುವ ಎಲ್ಲ ಕೆಲಸವು ವಿಗ್ರಹಾರಾಧನೆಗೆ ಸಮವಾಗಿದೆ. ಮೊದಲನೇ ಆಜ್ಞೆ ಅದೇ, ನಾನಲ್ಲದೆ ಬೇರೆ ದೇವರುಗಳನ್ನು ನೀವು ಮಾಡಿಕೊಳ್ಳಬಾರದು, ಪೂಜಿಸಲೂಬಾರದು. ಅದೇ ಮೊದಲನೇ ಆಜ್ಞೆ. 10 ದಶಾಜ್ಞೆಗಳಲ್ಲಿ ಮೊದಲನೇ ಆಜ್ಞೆ ಅದು. ನಾನಲ್ಲದೆ ಬೇರೆ ಯಾವ ದೇವರುಗಳನ್ನ ನೀವು ಮಾಡಿಕೊಳ್ಳಲೂಬಾರದು, ಪೂಜಿಸಲೂಬಾರದು. ಯಾರು ಹೇಳ್ತಾರೆ? ಮನುಷ್ಯ ಹೇಳ್ತಿರಲ್ಲ, ದೇವಾದಿದೇವರು ಹೇಳ್ತಾರೆ. ಹಾಗಾದ್ರೆ ಭಾನುವಾರ ಬರುವಾಗ ಯಾಕೆ ನೆಗ್ಲಿಜೆನ್ಸ್? ಗೌರ್ಮೆಂಟ್ ಹಾಲಿಡೇ ಅಂತಾನೆ. ಮುಂದೊಂದು ದಿನ ಬರುತ್ತೆ, ಭಾನುವಾರನೂ ಕೂಡ ತಪ್ಪಿಸೋದಕ್ಕಾಗಲ್ಲ. ಆವಾಗಲೂ ಕೂಡ ಸಭೆಗೆ ಬರೋದಕ್ಕಾಗಲ್ಲ. ಅಂಥ ಕಠಿಣ ದಿನಗಳು ಮುಂದೆ ಬರಲಿಕ್ಕೆ ಸಭೆಗಳೇ ಇರೋದಿಲ್ಲ. ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಆತನು ನಿಮಗೆ ಹತ್ತಿರವಾಗಿರುವ ಸಮಯದಲ್ಲಿ ನೀವು ಆತನ ಹತ್ತಿರಕ್ಕೆ ಹೋಗಿರಿ. ಆತನು ನಿಮಗೆ ಲಭ್ಯವಿರುವ ಸಮಯದಲ್ಲಿ ಆತನ ಹತ್ತಿರಕ್ಕೆ ಹೋಗಿ. ಕನ್ನಡ ಟ್ರಾನ್ಸ್ಲೇಷನ್ ಡಿಫರೆಂಟ್ ಆಗಿದೆ, ಬಟ್ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಂದ್ರೆ, ಡ್ರಾ ನಿಯರ್ ಟು ಹಿಮ್ ವೆನ್ ಹಿ ಈಸ್ ಅವೈಲೇಬಲ್ ನಿಯರ್ ಟು ಯು. NIV ವರ್ಷನ್. ಆತನು ಸಿಗುವ ಸಮಯದಲ್ಲೇ ಹತ್ತಿರಕ್ಕೆ ಓಡಬೇಕು. ಸಿಗುವಾಗ ಹತ್ತಿರಕ್ಕೆ ಓಡ್ತಾ ದೇವರೇ ನನಗೆ ಸಿಗು ಅಂದ್ರೆ ನೀನು ಹುಡುಕ್ತಾ ಇರು, ನನ್ನ ಕೆಲಸ ನಾನು ಮಾಡಿ ಸಿದ್ಧವಾಗಿರೋನ್ನ ಕರೆದುಕೊಂಡು ನನ್ನ ರಾಜ್ಯಕ್ಕೆ ಹೋಗ್ತೀನಿ ಅಂತ ದೇವರು ಹೇಳ್ತಾರೆ. ಪ್ರೈಸ್ ಲಾರ್ಡ್. ಕಾಲವನ್ನ ಸುಮ್ಮನೆ ಕಳೆದುಕೊಳ್ಳಬೇಡಿ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕಾಲವನ್ನ ಬೆಲೆ ಇಡದಿಂದ ಎಣಿಸಿದೆ. ಸ್ವಾಮಿ ಏನ್ ಹೇಳಿದ್ರು? ಸೋಮಾರಿಯೇ ಇರುವೆ ಹತ್ತಿರ ಹೋಗಿ ಕಲಿತುಕೋ. ಅದಕ್ಕೆ ನಾಯಕನಿಲ್ಲ, ಆದರೆ ಬೇಸಿಗೆ ಕಾಲದಲ್ಲಿ ಕಷ್ಟಪಟ್ಟು ಆಹಾರ ಧಾನ್ಯಗಳನ್ನು ಅದು ಸೇರಿಸಿಕೊಂಡು, ಯಾಕಂದರೆ ಚಳಿಗಾಲದಲ್ಲಿ ಹೊರಗೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಜ್ಞಾನೋಕ್ತಿಗಳಲ್ಲಿ ಬರೆಯಲ್ಪಟ್ಟು ಯಾರ ಹತ್ರ ಹೋಗಿ ಬುದ್ಧಿ ಕಲ್ತ್ಕೊಳ್ಬೇಕಂತೆ? ಇರುವೆ ಹತ್ರ. ಇರುವೆಗೆ ಯಾರಾದ್ರೂ ಹೇಳಿದ್ರ ನೀನೀಗ ಕಷ್ಟಪಡು, ಈ ಬೇಸಿಗೆಯಲ್ಲಿ ಯಾಕೆ ಕಷ್ಟಪಡ್ತೀಯ, ಈ ಬಿಸಿಲಲ್ಲಿ ಯಾಕೆ ಕಷ್ಟಪಡ್ತೀಯಾ, ಆರಾಮಾಗಿ ರೆಸ್ಟ್ ಮಾಡು, ಆಮೇಲೆ ಚಳಿಗಾಲದಲ್ಲಿ ಊಟ ಇಲ್ಲದೆ ಸಾಯುತ್ತದೆ. ಅದರ ಅರ್ಥ ಏನಂದ್ರೆ
ಕಷ್ಟಪಡುವ ಕಾಲದಲ್ಲಿ ಕಷ್ಟಪಡಬೇಕು, ವಿಶ್ರಮಿಸುವ ಕಾಲದಲ್ಲಿ ವಿಶ್ರಮಿಸಬೇಕು. ಎಲ್ಲಾನು ಒಂದೇ ಪ್ಯಾಟರ್ನ್ ಅಲ್ಲಿ ಮಾಡ್ತಿರಂದ್ರೆ ದೇವರು ಯಾವತ್ತೂ ಕೂಡ ಅದನ್ನು ಮೆಚ್ಚುವುದೇ ಇಲ್ಲ. ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಸಬ್ಬತ್ ದಿನವನ್ನ ನನ್ನ ದಿನವೆಂಬುದಾಗಿ ಆಚರಿಸಿ. ಪ್ರೈಸ್ ಲಾರ್ಡ್. ಭಾನುವಾರ ಒಂದು ದಿನ ಎಷ್ಟು ಹೊತ್ತು ಕಳೆಯಬಹುದು? ಒಂದು 3 ಗಂಟೆ, 3.5 ಗಂಟೆ, 2 ಗಂಟೆ ಅಷ್ಟೇನಾ? ಆಮೇಲೆ ಯಥಾ ಪ್ರಕಾರ ನಿಮ್ಮ ಅದೇ ಜೀವಿತಗಳು. ಅಷ್ಟಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡುವುದಾದರೆ then how much he should do who has created you. ಹಾಗಾದ್ರೆ ನಿಮ್ಮನ್ನು ಸೃಷ್ಟಿ ಮಾಡಿದ ಕರ್ತನು ಎಲ್ಲ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೋದ್ರೆ ಇಟ್ ಇಸ್ ವೆರಿ ಹಾರ್ಡ್. ಒಂದು ಬಿಡಿ ಕಾಸು ಕೂಡ ಸಿಗೋದಿಲ್ಲ. ಆದರೂ ಕೂಡ ದೇವರು ಯಾಕೆ ಸುಮ್ಮನೆ ಇರ್ತಾನೆ? ಬಿಕಾಸ್ ಹಿ ಈಸ್ ಲಾರ್ಡ್ ಆಫ್ ಕಂಪ್ಯಾಷನ್, ಕರುಣಾಮಯನಾದ ದೇವರು. ಪ್ರೈಸ್ ದಿ ಲಾರ್ಡ್. ಸ್ವಾಮಿ ಎಲ್ಲಿ ಹೇಳ್ತಾ ಇದ್ದಾರೆ? ಶಿಲುಬೆಗೆ ಹೋಗುವುದಕ್ಕಿಂತ ಮುಂಚೆ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ. ಪ್ರೈಸ್ ದಿ ಲಾರ್ಡ್. ಅದರ ಮುಂದೆ ನಾವು ನೋಡ್ತೇವೆ, ಇಸ್ಕರಿಯೋತನು ಯಾರೊಟ್ಟಿಗೆ ಬರ್ತಾನೆ? ಫರಿಸಾಯರೊಂದಿಗೂ ಸದ್ದುಕಾಯರೊಂದಿಗೂ ಸಿಪಾಯಿಗಳೊಂದಿಗೆ ಬರ್ತಾರೆ. ಹೇಗೆ ಬಂದ್ರು ಸ್ವಾಮಿನ ಹಿಡ್ಕೊಳ್ಳಿಕ್ಕೆ? ಕತ್ತಿಗಳನ್ನ, ಬರ್ಜಿಗಳನ್ನ, ದೊಣ್ಣೆಗಳನ್ನ ಹಿಡ್ಕೊಂಡು ಬಂದ್ರು. ಬಂದ್ರ ಇಲ್ವಾ? ಆಗ ಒಂದು ಸೂಚನೆಯನ್ನು ಕೊಡ್ತಾನೆ, ಸೈನ್ ಇಸ್ಕರಿಯೋತ. ನಾನು ಹೋಗಿ ಯಾರನ್ನ ಮುತ್ತಿಡುತ್ತೇನೋ ಆತನೇ ಅವನು. ಓದಿ ಹೋಗ್ತೀನಿ. ನಾನು ಹೋಗಿ ಯಾರನ್ನ ಮುತ್ತಿಡುತ್ತೇನೋ ಆತನೇ ಅವನು. 27ನೇ ಅಧ್ಯಾಯ. ಇದಲ್ಲದೆ ಆತನನ್ನು ಹಿಡಿದುಕೊಡುವವನು ಅವರಿಗೆ, ನಾನು ಯಾರಿಗೆ ಮುತ್ತಿಡುತ್ತೇನೋ ಅವನೇ ಆತನು, ಅವನನ್ನು ಹಿಡಿಯಿರಿ ಎಂದು ಕುರಿತು ಹೇಳಿಕೊಟ್ಟನು. ಓಕೆ. ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 42, 43 ಓದಿ. 43, 45, 46 ಓದಿ. ಸಾರಿ, ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 45, 46. ದ ಗಾಸ್ಪಲ್ ಆಫ್ ಮಾರ್ಕ್ ಚಾಪ್ಟರ್ 14, 45 and 46. ಬಂದ ಕೂಡಲೇ ಅಲ್ಲಿ ಬಂದ ಕೂಡಲೇ ಅವನು ಯೇಸುವಿನ ಬಳಿಗೆ ಹೋಗಿ ಗುರುವೇ ಎಂದು ಹೇಳಿ ಆತನಿಗೆ ಮುದ್ದಿಡಲು ಅವರು ಆತನ ಮೇಲೆ ಕೈ ಹಾಕಿ ಆತನನ್ನು ಹಿಡಿದರು. ಅವನೇನಂತ ಹೇಳ್ತಾನೆ? ಮೇಲೆ ವಚನ 44ನೇ ವಚನ ನೋಡಿ. ಇದಲ್ಲದೆ ಆತನನ್ನು ಹಿಡಿದುಕೊಡುವವನು ಅವರಿಗೆ, ನಾನು ಯಾರಿಗೆ ಮುದ್ದಿಡುತ್ತೇನೋ ಅವನೇ ಆತನು, ಅವನನ್ನು ಹಿಡಿದು ಭದ್ರವಾಗಿ ತೆಗೆದುಕೊಂಡು ಹೋಗಿರಿ ಎಂದು ಗುರುತು ಹೇಳಿಕೊಟ್ಟಿದ್ದಾನೆ. ನೋಡಿ, ಅವನೇನ್ ಹೇಳ್ತಾ ಇದ್ದಾನೆ? ಅವನನ್ನ ಹಿಡಿದು ಭದ್ರವಾಗಿ ತೆಗೆದುಕೊಂಡು ಹೋಗಿರಿ. ಅವನೇನ್ ಹೇಳ್ತಿದ್ದಾನೆ? ನಾನು ಹೋಗಿ ಯಾರಿಗೆ ಮುತ್ತನ್ನು ಕೊಡ್ತೇನೋ ಅವನೇ ಆತನು, ಅಂದ್ರೆ ಆತನೇ ಯೇಸು ಕ್ರಿಸ್ತನು. ಸೊ ಇಲ್ಲಿ ಗಮನಿಸಬೇಕಾದ ಅಂಶ, ಯೂದನು ಮುತ್ತನ್ನೇ ಯಾಕೆ ಕೊಟ್ಟಿದ್ದ? ಗಮನ ಎಲ್ಲ ಇದೆಯಾ? ಇಸ್ಕರಿಯೋತ ಯೂದನು ಯೇಸುವನ್ನು ಹೋಗಿ, ಯೇಸುವಿನ ಬಳಿಗೆ ಹೋಗಿ ಮುತ್ತನ್ನೇ ಯಾಕೆ ಕೊಟ್ಟ? ವೈ ಡಿಡ್ ಹಿ ಕಿಸ್ಡ್ ದ ಲಾರ್ಡ್? ಅದನ್ನ ಯಾಕೆ ಮುತ್ತು ಕೊಟ್ಟ? ತೋರಿಸಬಹುದಿತ್ತು, ಕೈ ಹಿಡಿದು ಎಳಿಬಹುದಿತ್ತು, ಅಥವಾ ಗುಂಪನ್ನು ಕರ್ಕೊಂಡು ಹೋಗಿ ಅದನ್ನು ಸುತ್ತ ಹಾಕಿಕೊಂಡು ಆತನ್ನು ಹಿಡಿಬಹುದಿತ್ತು. ಆದರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನು ಹೋಗಿ ಅವನು ಮುದ್ದಿಡ್ತಾನೆ ಎಂಬುದಾಗಿ. ಯಾಕೆ? ವೈ ಹಿ ಚೋಸ್ ದಿಸ್ ಪ್ಯಾಟರ್ನ್? ಈ ಒಂದು ವಿಧಾನವನ್ನು ಯಾಕೆ ಆತನು ಆರಿಸಿಕೊಂಡ ಅಂದ್ರೆ, ಮುದ್ದಿಡುವುದು ಯಹೂದ್ಯರ ಸಂಪ್ರದಾಯದ ಪ್ರಕಾರ ಶಾಂತಿ ಮತ್ತು ಒಪ್ಪಂದದ ಸಂಕೇತ, ಒಡಂಬಡಿಕೆಯ ಸಂಕೇತ. ಕಿಸ್ಸಿಂಗ್ ಇಸ್ ಅ ಸೈನ್ ಆಫ್ ಪೀಸ್ ಅಂಡ್ ಕವನೆಂಟ್. ಈಗಲೂ ಕೂಡ ಯಹೂದ್ಯರಲ್ಲಿ ಏನದು?
ಶಾಂತಿ ಮತ್ತು ಒಡಂಬಡಿಕೆಯ ಸಂಕೇತ. ಅದಕ್ಕೆ ಹೋಗಿ ಯೇಸುವನ್ನ ಆಲಂಗಿಸಿ ಮುದ್ದಿಟ್ಟು ಏನ್ ಹೇಳ್ತಾನೆ, ಗುರುವೇ ಅಂತ ಹೇಳಿ ಏನ್ ಮಾಡ್ತಿದ್ದಾನೆ, ತಬ್ಬಿಕೊಂಡು ಮುತ್ತು ಕೊಡ್ತಾರೆ. ಅದರ ಅರ್ಥ ಏನು ಗೊತ್ತಾ? ಅವನ್ ಯಾಕೆ ತಬ್ಬಿಕೊಂಡು ಮುತ್ತು ಕೊಟ್ಟ ಅಂದ್ರೆ 2 ವಿಷಯಗಳನ್ನು ತೋರಿಸ್ತದೆ. ಮೊದಲನೇದು, ಯಾರ ಒಡಂಬಡಿಕೆ ಮಾಡ್ಕೊಂಡಿದ್ದ, ಹಿಡ್ಕೊಡ್ತೀನಿ ಅಂತ, ಫರಿಸಾಯರ ಹತ್ರ, ಶಾಸ್ತ್ರಿಗಳ ಹತ್ರ. ಅದರ ಅರ್ಥ ಏನಂದ್ರೆ, ಈಗ ನಾನು ಮುದ್ದು ಕೊಟ್ಟಿದ್ದೇನೆ, ನಿನಗೂ ನನಗೂ ಮಾಡಿರೋ ಒಂದು ಒಡಂಬಡಿಕೆ ಇಲ್ಲಿ ಶಾಂತವಾಯಿತು. ಇಟ್ ಇಸ್ ಡನ್. ಅಲ್ಲಿ 2 ವಿಚಾರಗಳು ನಡೀತದೆ. ಒಂದೊಂದು ಮುದ್ದಿಟ್ಟಿದ್ದ ಕಾರಣ ಅಂದ್ರೆ ನಾನು ಕೊಟ್ಟಂತ ಒಡಂಬಡಿಕೆನ ನೆರವೇರಿಸಿದ್ದೇನೆ. ಇನ್ನೊಂದು, ನನಗೆ ಇದರಲ್ಲಿ ಶಾಂತಿ ಇರಲಿ ಅಥವಾ ಸಮಾಧಾನ ಇರಲಿ ಅನ್ನುವಂಥದ್ದನ್ನು ಸೂಚನೆ ಮಾಡುವುದಕ್ಕಾಗಿಯೇ ಯೇಸುವಿನ ಬಳಿಗೆ ಹೋಗಿ ಅಪ್ಪಿಕೊಂಡು ಮುದ್ದಿಡ್ತಾನೆ. ಕನ್ನಡ ಟ್ರಾನ್ಸ್ಲೇಷನ್ ಅಲ್ಲಿ ಡಿಫ್ರೆಂಟ್ ಆಗಿದೆ, ಬಟ್ ಒರಿಜಿನಲ್ ಟ್ರಾನ್ಸ್ಲೇಷನ್ ತೆಗೆದು ನೋಡುವಾಗ ಹೀಬ್ರೂ ಅಲ್ಲಿ ಇದೆ, ಹೀಬ್ರೂ ಅಲ್ಲಿ ಇದೆ, ಗ್ರೀಕ್ ಅಲ್ಲಿ ಇದೆ. ಅದನ್ನ ಹೋಗಿ ಸುಮ್ಮನೆ ಮುದ್ದಿಡ್ಲಿಲ್ಲ, ಗುರುವೇ ಅಂತ ಹೋಗಿ ಅಪ್ಪಿಕೊಂಡು. ಆಮೇಲೆ ನಾವು ನೋಡ್ತೇವೆ, ಸ್ವಾಮಿ ಹೇಳ್ತಾರೆ, ನೀನು ಮಾಡಬೇಕೆಂದಿದ್ದ ಕೆಲಸವನ್ನು ಮುಗಿಸಿದೀಯಾ. ಮುದ್ದಿಟ್ಟ ಮೇಲೆ ಸ್ವಾಮಿ ಹೇಳ್ತಾರೆ ಯೂದನ ಹತ್ರ, ನೀನು ಮಾಡಬೇಕೆಂದಿದ್ದ ಕೆಲಸವನ್ನು ಮುಗಿಸಿದೀಯಾ, ನೀನು ಬಂದ ಕೆಲಸವಾಯ್ತಾ, ಡಿಡ್ ಯು ವರ್ಕ್ ಕಂಪ್ಲೀಟ್, ಡಿಡ್ ಯು ಡೂ ವಾಟ್ ಯು ಪ್ಲಾನ್ಡ್, ದೇವರಿಗೆ ಹೇಳ್ತಾ ಇದ್ದಾರೆ. ಆಗ ಸ್ವಾಮಿ ಹೇಳ್ತಾರೆ, ಅಲ್ಲಿ ಒಂದಷ್ಟು ಜನ ನೋಡಿ, ನಾನು ದೇವಾಲಯದಲ್ಲಿದ್ದಾಗ ನನ್ನನ್ನು ನೀವು ಹಿಡಿಯಲಿಲ್ಲ, ಉಪದೇಶ ಮಾಡುವಾಗ ನನ್ನನ್ನು ಹಿಡಿಯಲಿಲ್ಲ, ಜನರನ್ನು ಸ್ವಸ್ಥ ಮಾಡುವಾಗ ನಾನು ಹಿಡಿಯಲಿಲ್ಲ, ನಾನು ಇರುವುದನ್ನೇ ಹೇಳಿದ, ನಾನು ದೇವಕುಮಾರನ ಮನುಷ್ಯ ಕುಮಾರನ ಮೊದಲು ಹೇಳಿದಕ್ಕೆ ನನ್ನನ್ನು ಹಿಡಿತೀರಾ. ಪ್ರೈಸ್ ಲಾರ್ಡ್. ಯೇಸು ಅಲ್ಲಿ ಸುಳ್ಳು ಹೇಳಿದ್ನ ಅಥವಾ ಸತ್ಯವನ್ನು ಹೇಳಿದ್ನ? ಆತನು ಸತ್ಯವನ್ನೇ ಹೇಳಿದ. ವಾಕ್ಯ ಅದೇ ರೀತಿಯಾಗಿ, ಅದಕ್ಕೆ ಸತ್ಯವೇದವು ಅಂತ ಹೇಳ್ತೀವಿ. ಪ್ರೈಸ್ ಲಾರ್ಡ್. ಅದಕ್ಕೆ ಏನಂತ ಹೇಳ್ತೀವಿ ಕನ್ನಡದಲ್ಲಿ? ಸತ್ಯವೇದ. ಇದ್ರಲ್ಲಿ ಬರೆದಿರೋದು ಎಲ್ಲ ಸತ್ಯ. ಇದನ್ನ, ಈ ಸತ್ಯವನ್ನು ನಾವು ಪ್ರಚಾರ ಮಾಡುವಾಗ ಜನರಿಗೆ ಕಸಿಬಿಸಿಯಾಗಿದೆ. ಯಾಕಂದ್ರೆ ಸತ್ಯ ಅಷ್ಟು ಕಠಿಣವಾಗುತ್ತೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಹಿಡಿದುಕೊಟ್ಟವನು ಯಾರು? ಇಸ್ಕರಿಯೋತ, ಯೂದನು. ಹಿಡಿದುಕೊಟ್ಟ ಮೇಲೆ ಆತನನ್ನ ಪಿಲಾತನ ಬಳಿಗೆ ಕರೆದುಕೊಂಡು ಹೋಗ್ತಾರೆ. ಏನಕ್ಕೆ? ಇನ್ಕ್ವೈರಿ ಮಾಡೋದಕ್ಕೆ. ಪ್ರೈಸ್ ಲಾರ್ಡ್. ಆತನಿಗೆ ಇನ್ನೇನು ಜಡ್ಜ್ಮೆಂಟ್ ಬರುತ್ತೆ ಪಿಲಾತನಿಂದ, ಈತನನ್ನು ಶಿಲುಬೆಗೆ ಹಾಕಿಸಿ, ಶಿಲುಬೆಗೆ ಹಾಕಿ. ಓಕೆ, ಇಲ್ಲಿ ತನಕ ಇಸ್ಕರಿಯೋತ ಯಾರು, ನೇಮದ ಯಾರಿಗೂ ಗೊತ್ತಿಲ್ಲ. ಬಟ್ ಅದೇ ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ. ಯೇಸುವನ್ನ ಶಿಲುಬೆಗೆ ಹಾಕಲು ಒಪ್ಪಿಸಿಕೊಡುವಾಗ ಯೂದನಲ್ಲಿ ಏನು ಬರುತ್ತೆ? ತನ್ನ ತಪ್ಪಿನ ಅರಿವು ಉಂಟಾಗುತ್ತೆ. ಅವಾಗ ಏನ್ ಮಾಡ್ತಾನೆ? ಶಾಸ್ತ್ರಿಗಳ ಹತ್ರ ಹೋಗ್ಬಿಟ್ಟು ಅದೇ 30 ಬೆಳ್ಳಿ ನಾಣ್ಯಗಳನ್ನು ರಿಟರ್ನ್ ಮಾಡಿಬಿಟ್ಟು, ನಾನು ನಿರಪರಾಧನ ಹಿಡಿದುಕೊಟ್ಬಿಟ್ಟೆ, ಅದನ್ನು ಬಿಡಿಸ್ಬೇಕು ಅಂತ ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಅದು ಕೊಟ್ಟಿದ್ದು ಕೊಟ್ಟಾಯ್ತು, ನೀನೇ ನೋಡಿಕೊ. ಏನ್ ಹೇಳ್ತಿದ್ದಾರೆ? ಕೊಟ್ಟಿದ್ದು ಕೊಟ್ಟೈತೆ, ನೀನೇ ನೋಡಿಕೊ. ಅದು ಅವನೇನ್ ಮಾಡ್ತಾನೆ? ಪಶ್ಚಾತ್ತಾಪ ಪಟ್ಟು ಆ 30 ಬೆಳ್ಳಿ ನಾಣ್ಯವನ್ನು ಏನ್ ಮಾಡ್ತಾನೆ? ಓದ್ಬಿಟ್ಟು ದೇವಾಲಯದ ಕಾಣಿಕೆ ಡಬ್ಬದ ಮುಂದೆ ಬಿಸಾಡ್ತಾನೆ. ಚಲ್ಲಾಪಿಲ್ಲಿ ಆಗುತ್ತೆ. ಹೋಗ್ತಾನೆ, ಉರುಳು ಹಾಕೊಂಡು, ಅಂದ್ರೆ ಹ್ಯಾಂಗ್, ಸೂಸೈಡ್ ಮಾಡಿಕೊಂಡು ಸಾಯ್ತಾನೆ. ಇಲ್ಲಿವರೆಗೂ ಬೈಬಲ್ ಅಲ್ಲಿ ಮೆನ್ಷನ್ ಆಗಿದೆ, ಹೌದಾ? ಇಷ್ಟು ಬೈಬಲ್ ಅಲ್ಲಿ ಮೆನ್ಷನ್ ಆಗಿದೆ, ರೈಟ್? ಓಕೆ. ಈ ಇಸ್ಕರಿಯೋತ ಯೂದನು ಯಾರು? ಇವನು ಒಬ್ಬ ದಂಗೆಕೋರ. ಇವನು ಯಹೂದ್ಯರ ಮತಾಭಿಮಾನಿ. ಇವನ ತಂದೆಯ ಹೆಸರು ಸೀಮೋನ್ ಇಸ್ಕರಿಯೋತ ಯೂದ. ಸೀಮೋನ್ ಇಸ್ಕರಿಯೋತ್ ತಂದೆಯ ಹೆಸರು ಯಾರ್ದು? ಇಸ್ಕರಿಯೋತ ಯೂದನ ತಂದೆಯ ಹೆಸರು ಸೀಮೋನ್ ಇಸ್ಕರಿಯೋತ್. ಇಸ್ಕರಿಯೋತ್ ಅನ್ನುವಂಥದ್ದು ಅದೊಂದು ಸರ್ನೇಮ್ ಅಲ್ಲ, ಬಟ್ ಹಾಗೆ ಒಂದು ವಾಡಿಕೆಯಲ್ಲಿ ಬಂದಂತ ಹೆಸರು.
ಈಗ ನಾವು ಕೆಲವೊಂದ್ಸಲ ಇರ್ತೇವೆ ನಜರೇತಿನ ಯೇಸು ಅಲ್ವಾ, ಊರು ಕುಲ ಅದಕ್ಕೆ ಸಂಬಂಧಪಟ್ಟಿದೆ, ಆದ್ರೆ ಅದವರ ಸರ್ ನೇಮ್ ಅಲ್ಲ. ಪ್ರೈಸ್ ಲಾರ್ಡ್. ಮತ್ತೆ ಈ ಯೂದನಿಗೆ ಹೆಂಡತಿ ಕೂಡ ಇದ್ದಳು, ಇಸ್ಕರಿಯೋತ ಯೂದನಿಗೆ ಹೆಂಡತಿ ಕೂಡ ಇದ್ದಳು, ಮಕ್ಕಳು ಕೂಡ ಇದ್ರು. ಆದ್ರೆ ಅವ್ರ ಬಗ್ಗೆ ಬೈಬಲ್ ಅಲ್ಲಿ ಮೆನ್ಷನ್ ಆಗಿಲ್ಲ. ನಾನು ಸುಮಾರು ಹುಡುಕಿದೆ ಇಂಟರ್ನೆಟ್ ಅಲ್ಲ, ಅವರ ಹೆಸರು ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ. ಬಟ್ ಅದು ಕೂಡ ಬಿಡುದಿಲ್ಲ, ಅದು ಹೇಗಾದ್ರೂ ಮಾಡ್ತಿದ್ದೆ ತೆಗೀತಿದ್ದೆ. ಪ್ರೈಸ್ ಲಾರ್ಡ್. ಇದನ್ನ ತಂದೆ ದೊಡ್ಡ ಶ್ರೀಮಂತ, ಇಸ್ಕರಿಯೋತ ಯೂದನ ತಂದೆ ದೊಡ್ಡ ಶ್ರೀಮಂತ. ಇಸ್ಕರಿಯೋತ ಯೂದನ ತಂದೆ ತಾಯಿಗೆ ಯೂದ ಒಬ್ಬನೇ ಮಗ, ಹಿ ವಾಸ್ ಅ ಓನ್ಲಿ ಸನ್. ಆದ್ರೆ ಒಬ್ಬನೇ ಮಗ. ಯಹೂದ್ಯರಲ್ಲಿ ಹಿ ವಾಸ್ ಲೈಕ್ ವೆಲ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್. ಯಾರು? ಯೂದನ ತಂದೆ ಸೀಮೋನ. ಯಹೂದ್ಯರಲ್ಲಿ ಅವನೊಬ್ಬ ತುಂಬಾ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿ, ಪ್ರಭಾವಿ ವ್ಯಕ್ತಿ ಅವನು. ಇಸ್ಕರಿಯೋತ ಯೂದನ ತಂದೆ. ಆತ ಇಸ್ಕರಿಯೋತ ಯೂದನ ತಂದೆ ತಾಯಿಗೆ ಆತನೊಬ್ಬನೇ ಮಗ. ಅಣ್ಣ ತಂಗಿ ಅಕ್ಕ ತಮ್ಮ ಯಾರು ಅವನಿಗೆ ಇರಲಿಲ್ಲ. ಮತ್ತೆ ದೊಡ್ಡ ಶ್ರೀಮಂತ, ಆತನಿಗೆ ಯಾವ ಕೊರತೆಯೂ ಇರಲಿಲ್ಲ. ಆದ್ರೆ ಅವನಲ್ಲಿ ಇದ್ದಿದ್ದೇನೆಂದ್ರೆ ಮತದ ಅಭಿಮಾನ, ಮತಾಭಿಮಾನ. ಹೌದಾ? ಇದು ಇವನ ಹಿನ್ನೆಲೆ ಈಗ ಸ್ಟಾರ್ಟ್. ಯೇಸುವನ್ನ ಹಿಡಿದು ಕೊಟ್ಟಾಗ ಯಾರನ್ನು ಬೇಕು ಅಂತ ಜನರು ಕೇಳ್ತಾರೆ? ಬರಬ್ಬನ. ಅದರಲ್ಲಿ ಒಂದು ಪದ್ಧತಿ ಇದೆ, ಫಸ್ಟ್ ಹಬ್ಬದ ಟೈಮಲ್ಲಿ ಒಬ್ಬರನ್ನ ಬಿಟ್ಕೊಡ್ಬೇಕಂತ. ಅವಾಗ ಯೇಸುವನ್ನು ಬೇಡ, ಬರಬ್ಬನನ್ನ ಬಿಟ್ಟುಕೊಡು. ಈ ಬರಬ್ಬ ಯಾರು ಅಂದ್ರೆ ದಂಗೆಕೋರ. ಈ ವಾಸ್ ನಕ್ಸಲೈಟ್. ಈ ಬರಬ್ಬನು ದಂಗೆಕೋರ, ಜೊತೆಗೆ ಇಸ್ಕರಿಯೋತ ಯೂದನ ಬೆಸ್ಟ್ ಫ್ರೆಂಡ್, ಬೆಸ್ಟ್ ಅಲ್ಲೇ ಬೆಸ್ಟ್ ಫ್ರೆಂಡ್, ಆಪ್ತ ಸ್ನೇಹಿತ. ಯಾರು? ಈ ಬರಬ್ಬ. ಪ್ರೈಸ್ ಲಾರ್ಡ್. ಅರ್ಥ ಆಯ್ತಾ? ಆದರೆ ಈ ಇಸ್ಕರಿಯೋತ ಯೂದ ಯಾಕೆ ಯೇಸುವಿನ ಬಳಿಗೆ ಬರ್ತಾನೆ ಅಂದ್ರೆ, ಯೇಸು ಮಾಡಿದ ಎಲ್ಲಾ ಕಾರ್ಯಗಳನ್ನು ನೋಡಿ ಅವನಿಗೊಂದು ಅರ್ಥ ಆಯ್ತು, ಇವನಲ್ಲಿ ಅಧಿಕಾರವಿದೆ. ಈ ಹ್ಯಾಸ್ ದ ಅಥಾರಿಟಿ. ನನ್ನ ಫ್ರೆಂಡ್ ಅನ್ನು ಹೇಗಾದ್ರೂ ಹೊರಗೆ ನಾನು ಕರ್ಕೊಂಡು ಬರ್ಬೋದು. ಅದು ಅವನ ಸ್ವಾರ್ಥ. ಬರಬ್ಬನನ್ನ ಹೇಗಾದ್ರೂ ಬಿಡಿಸಬೇಕಂತ ನಾನು ಯೇಸುವನ್ನು ಹಿಂಬಾಲಿಸ್ತಾನೆ. ಕೊನೆಗೆ ಅಲ್ಲಿ ಒಂದು ಕನ್ವಿಕ್ಷನ್ ಆಗತ್ತೆ, ಒಂದು ಮಾನಸಾಂತರ ಆಗತ್ತೆ. ಆದರೂ ಕೂಡ ಅವನ ನದಿ ಬುದ್ಧಿಯನ್ನು ಬಿಡಲೇ ಇಲ್ಲ. ಅವನ ಮೈಂಡ್ ಯಾವತ್ತಿದ್ರೂ ಕೂಡ ಹಣದ ಮೇಲೇನೆ ಇತ್ತು. ಅವನ ಇನ್ನೊಂದು ಕ್ಯಾರೆಕ್ಟರ್ ಅಂದ್ರೆ ಸಿಕ್ಕಾಪಟ್ಟಿ ಜುಗ್ಗ, ತುಂಬಾ ಜುಗ್ಗ. ಹಣ ಎಲ್ಲಿರುತ್ತೋ ಅಲ್ಲಿ ಅವನ ಮನಸ್ಸಿರುತ್ತೆ. ಆದರೆ ನಾವು ಅಪೊಸ್ತಲರ ಮಂಡಳಿಯನ್ನ ನೋಡುವಾಗ ಹಣದ ಚೀಲ ಎಲ್ಲ ಯಾರ ಕೈಯಲ್ಲಿತ್ತು? ಯಾಕೆಂದ್ರೆ ಅದೊಂದು ಬರ್ತ್ ರೈಟ್, ಅವನ ಬ್ಲಡ್, ಅವನ DNA ಇತ್ತು. ಫೈನಾನ್ಸ್ ಹೆಂಗೆ ಕಂಟ್ರೋಲ್ ಮಾಡಬೇಕು, ಅದನ್ನ ಹೇಗೆ ಅದನ್ನ ಸರಿಯಾಗಿ ನಿಭಾಯಿಸಬೇಕು, ಅವನ ಬ್ಲಡ್ ಅಲ್ಲೇ ಇತ್ತು. ಯಾಕಂದ್ರೆ ಯಹೂದ್ಯರ DNA ಇದೆ, ಪ್ರತಿಯೊಂದು ವಿಷಯ ಯಾವ ರೀತಿ ನಿಭಾಯಿಸಬೇಕು, ಎಸ್ಪೆಷಲಿ ಫೈನಾನ್ಸಸ್ ಅಂಡ್ ಅಡ್ಮಿನಿಸ್ಟ್ರೇಷನ್. ಅವ್ರಿಗೆ ಯಾರು ಹೇಳ್ಕೊಡ್ಬೇಕು ಅಂತಿಲ್ಲ, ಅವರ DNA ಅದಿದೆ. ಪ್ರೈಸ್ ಲಾರ್ಡ್. ಅವನ ಹತ್ರನೇ ಈ ಹಣದ ಎಲ್ಲ ಪೂರ್ತಿ ಕ್ಯಾಲ್ಕುಲೇಷನ್ಸ್ ಅವನ ಹತ್ರನೇ ಲೆಕ್ಕ ಇತ್ತು. ಅವಾಗಲೂ ಕೂಡ ಅವನಿಗೆ ಅದ್ರ ಮೇಲೆ ಮನಸ್ಸು ಬರಲಿಲ್ಲ. ಆದರೆ ಏನೇ ಮಾಡಿದ್ರು ಕೂಡ ಕಂಪ್ಲೀಟ್ ಆಗಿ ದೇವರು ಒಪ್ಪಿಸಿ ಕೊಡದೆ ಹೋದ್ರೆ ನಿಮ್ಮ ಹಳೆ ಜೀವಿತ ಮತ್ತೆ ಬಂದು ನಿಮ್ಮ ಬಾಗಿಲನ್ನು ತಟ್ಟುತ್ತೆ. ಒಂದು ದುರಾತ್ಮ ಒಬ್ಬ ಮನುಷ್ಯನನ್ನು ಬಿಟ್ಟು ಹೋಗಿ ಅಲೆದಾಡಿ ಎಲ್ಲೋ ಅದಕ್ಕೆ ವಿಶ್ರಾಂತಿ ಸ್ಥಳ ಸಿಗ್ಲಿಲ್ಲ ಅಂತ ಮತ್ತೆಲ್ಲ ಬರುತ್ತಂತೆ. ಬಿಟ್ಟು ಬಂದ ಮನೆಗೆ ಬರುತ್ತೆ. ಆವಾಗ ಅದು ನೋಡುತ್ತೆ, ಗುಡಿಸಿ ಸಿಂಗಾರ ಮಾಡಿ ಅಲಂಕರಿಸಿದ ಮನೆ ನೋಡಿ, ಓಹೋ ನಾನು ಇಲ್ತಿದ್ದಾಗ ಇಷ್ಟೊಂದೆಲ್ಲ ನಡೆದಿದೆ. ಮತ್ತೆ ರಿಟರ್ನ್ ಹೋಗಿ ತನಗಿಂತ ಅಸಹ್ಯವಾದ 7 ದುರಾತ್ಮಗಳನ್ನು ಕರ್ಕೊಂಡು ಬಂದು ಆ ಮನುಷ್ಯನನ್ನು ಹೊಕ್ಕುವಾಗ ಮೊದಲಿಗಿಂತ ಇನ್ನೂ ಕಡೆಯ ಸ್ಥಿತಿ ವಿಚಿತ್ರವಾಗಿರುತ್ತೆ ಅಂತ ವಾಕ್ಯದಲ್ಲಿದೆ. ಪ್ರೈಸ್ ಲಾರ್ಡ್. ಯೂದನಲ್ಲಿ ಆಗಿದ್ದು ಕೂಡ ಆಗಿದೆ. ಬಲಹೀನತೆ ನೀವು ಬಿಟ್ಟು ಕೊಟ್ರೆ ಸೈತಾನ ನಿಮ್ಮನ್ನ ಅಟ್ಯಾಕ್ ಮಾಡೋದಕ್ಕೆ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡೋದಿಲ್ಲ. ಅದಕ್ಕೆ ಪ್ರಾರ್ಥನೆ ಜೀವಿತ ಬಹಳ ಇಂಪಾರ್ಟೆಂಟ್. ಅದಕ್ಕೆ ದೇವರು ಹೇಳಿದ್ರು, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ. ಪ್ರೈಸ್ ಲಾರ್ಡ್. ಯಾವುದು ಒಳಗಾಗಬಾರ್ದಂತೆ? ಶೋಧನೆಗೆ ಒಳಗಾಗಬಾರದು.
ಪ್ರೈಸ್ ಲಾರ್ಡ್. ಹೇಳ್ಕೊಟ್ಟ. ಇದವನ್ನ ಯಾವಾಗಲೂ ನೋಡಿದ್ರು ಕೂಡ ಸ್ವಾರ್ಥನ. ಇಸ್ಕರಿಯೋತರ ಮುಖಾಂತರ ಅನೇಕ ಅದ್ಭುತ ಕಾರ್ಯಗಳು ನಡೆಯುತ್ತೆ, ಸ್ವಸ್ಥತೆ ಕಾರ್ಯಗಳು ನಡೆಯುತ್ತೆ, ಸತ್ತವರನ್ನು ಕೂಡ ಎಬ್ಬಿಸಿದ. ಆದರೂ ಹಳೆಯ ಬುದ್ಧಿ, ಹಳೆಯ ಸ್ವಭಾವ, ಹಳೆಯ ಜೀವಿತ ಅವನು ಪೂರ್ತಿಯಾಗಿ ಬಿಟ್ಟಿರಲಿಲ್ಲ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ನಾವು ಕೂಡ ಯೂದನ ಹಾಗೆ ಹಳೆಯ ಸ್ವಭಾವವನ್ನು ಬಿಡದೆ ಅದರೊಟ್ಟಿಗೆನೇ ಇನ್ನೂ ನಾವು ಜೀವನವನ್ನು ನಡೆಸ್ತಾ ಇದ್ರೆ ಯೂದನಿಗೆ ಆದ ಗತಿಯನ್ನೇ ನಾವು ಬರಮಾಡಿಕೊಳ್ತೇವೆ. ಆ ವಿಷಯದಲ್ಲಿ ಮಾತ್ರ ದೇವರು ಕಾಂಪ್ರಮೈಸ್ ಆಗುವುದಿಲ್ಲ. ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಸಹ ಪರಿಶುದ್ಧರಾಗಿರಬೇಕು. ಪ್ರೈಸ್ ಲಾರ್ಡ್. ಈ ಇಸ್ಕರಿಯೋತನು ಏನ್ ಮಾಡ್ತಾನೆ? ಹೇಗಾದ್ರೂ ಮಾಡಿ ತನ್ನ ಸ್ನೇಹಿತನ ಬೆಳೆಸಬೇಕಂತ ಯೇಸುವಿನಿಂದ ಹೋಗ್ತಾನೇ ಇರ್ತಾನೆ. ಪ್ರೈಸ್ ಲಾರ್ಡ್. ಆಗ ಜನ ಇಡೀ ಇಸ್ರಾಯೇಲ್ ಸಮೂಹ ಏನ್ ಮಾಡ್ತಾರೆ? ರಿವರ್ಸ್ ಹೊಡೆದ್ಬಿಟ್ಟು ಯಾರನ್ನ ಕೇಳ್ತಾರೆ? ಬರಬ್ಬನನ್ನೇ ಬಿಟ್ಟುಕೊಡು. ಪಿಲಾತನ ಬಿಟ್ಕೊಟ್ಟು ಅವನು ಖುಷಿ ಹೊಡ್ಬಿಡ್ತಾನೆ. ಅಬ್ಬಾ, ಅವನಿಗೆ ಆಶ್ಚರ್ಯ, ಬರಬ್ಬನಿಗೆ ನನ್ನನ್ನ ಕೊಲ್ಲೋದಕ್ಕೋಸ್ಕರ ನೋಡ್ತಿದ್ರು, ಇವತ್ತು ನನ್ನನ್ನು ಬಿಡು ಅಂತ ಕೇಳ್ತಿದ್ರಲ್ಲ. ಹಾಗಿದ್ರೆ ಆ ವ್ಯಕ್ತಿ ಯಾರು? ಬರಬ್ಬನಿಗೆ ಗೊತ್ತೇ ಇಲ್ಲ ಯಾರ ಏನ್ ಹೇಳ್ತಾರೆ ಸಬ್ಸ್ಟಿಟ್ಯೂಟ್ ಆತನನ್ನು ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ಬರಬ್ಬನಿಗೆ. ಇದೇ ಮಾತನ್ನು ಹೋಗ್ಬಿಟ್ಟು ತನ್ನ ಪ್ರಾಣ ಸ್ನೇಹಿತನಾದ ಬರಬ್ಬನಿಗೆ ಇಸ್ಕರಿಯೋತ ಹೇಳ್ತಾನೆ. ಏನ್ ಹೇಳ್ತಾನೆ ಗೊತ್ತಾ? ನೀನನ್ನು ಬಿಡಿಸೋದಕ್ಕೋಸ್ಕರ ಯೇಸು ನನ್ನನ್ನು ಹಿಡ್ಕೊಟ್ಟೆ. ಅವನು ಹೇಳೋದ, ನೀನು ಬಿಡಿಸೋದಕ್ಕೋಸ್ಕರ ಯೇಸುವನ್ನ ಹಿಡ್ಕೊಟ್ಟೆ. ನಾನು ಯೇಸುವನ್ನು ಹಿಡ್ಕೊಟ್ಟಿದ್ರಿಂದ ನಿನ್ನನ್ನು ಬಿಡಿಸಿದ್ರು. ಬರಬ್ಬ ಬಟ್ಟೆ ಹರ್ಕೊಂಡು ಎದೆ ಬಡ್ಕೊಳ್ತಾನೆ. ಅಯ್ಯೋ, ಎಂತ ಕೆಲಸ ನೀನು ಮಾಡಿಬಿಟ್ಟೆ. ನನ್ನನ್ನು ಬಿಡಿಸೋದಕ್ಕೋಸ್ಕರ ದೇವಕುಮಾರನನ್ನೇ ನೀನು ಹಿಡಿದುಕೊಟ್ಟಿ ಅಂತ ಯಾರಿಗೆ ಹೇಳ್ತಾ ಇದ್ದಾನೆ? ಯೂದನಿಗೆ ಹೇಳ್ತಾ ಇದ್ದಾನೆ. ಈ ಯೂದ ಯಾರು? ಅಪೋಸ್ತಲರಲ್ಲಿ ಒಬ್ಬ. ಬರಬ್ಬ ಯೇಸುವಿನ ಕುರಿತು ಕೇಳಿದ್ದೇ ಹೊರತು ಅವನು ನೋಡಿಯೇ ಇಲ್ಲ. ಅವನಿಗೆ ಯೇಸು ಹೇಗೆ ಇರ್ತಾರೆ ಏನೂ ಗೊತ್ತಿಲ್ಲ. ಇದೇ ಬಡ್ಕೊಡ್ತಾನೆ. ನನ್ನಂತ ಅಪರಾಧಿನ ಬಿಡಿಸೋದಕ್ಕೋಸ್ಕರ ನಿರಪರಾಧಿಯಾದ ಜೀವದಾಯಕನಾದ ದೇವಕುಮಾರನ ಒಪ್ಪಿಸಿಕೊಟ್ಟಿಯ. ಈಗ ಯಾರು ಹೇಳ್ತಾ ಇದ್ದಾರೆ? ತನ್ನ ಆಪ್ತ ಸ್ನೇಹಿತ, ತನ್ನ ಪ್ರಾಣ ಸ್ನೇಹಿತ ಹೇಳ್ತಿದ್ದಾನೆ. ಅವನ್ನ ಪೂರ್ತಿ ಅವನ ಮನಸ್ಸು ಹೊಡೆದೋಯ್ತು. ಪಶ್ಚಾತ್ತಾಪ ಪಟ್ಟು ಹೋಗಿ ಯಾರ ಹೇಳ್ತಾನೆ ಗೊತ್ತಾ? ತನ್ನ ಹೆಂಡತಿಗೆ, ಫಸ್ಟ್ ತನ್ನ ತಂದೆಗೆ ಮತ್ತೆ ಹೆಂಡತಿಗೆ ಹೇಳ್ತಾನೆ, ನಾನು ಹೋಗಿ ಸೂಸೈಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ಫಾರ್ಮ್ ಮಾಡಿ ಹೋಗ್ತಾನೆ ತಂದೆಗೆ ಮತ್ತೆ ಹೆಂಡತಿಗೆ. ಅವನು ಇನ್ಫಾರ್ಮ್ ಮಾಡಿ ಅವನು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೋಗುವಂಥದ್ದು. ಅವಾಗ ಯೂದನ ಹೆಂಡತಿ ಒಂದು ಮಾತು ಹೇಳ್ತಾಳೆ. ಈ ನಾರ್ಮಲ್ ಆಗಿ ನೀವು ಕಡೂರಲ್ಲಿ ನೋಡಿರ್ತೀರ, ರಾಯಲ್ ಟ್ರೀಟ್ ಹೋಟೆಲ್ ಎಷ್ಟು ಜನ ಗೊತ್ತು? ಕಡೂರಲ್ಲಿ ಇರೋರಿಗೆ ಗೊತ್ತು. ರಾಯಲ್ ಟ್ರೀಟ್ ಹೋಟೆಲ್ ಎಷ್ಟು ಜನ ಗೊತ್ತು? ಕೈ ಎತ್ತಬೇಕು. ಇಲ್ಲ ಆ ಥರ ಎಕ್ಸಾಂಪಲ್ ಕೊಡ್ತಾ ಹೋದ್ರೆ ನಿಮಗೆ ಅರ್ಥ ಆಗಲ್ಲ, ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಿದೆ. ಎಷ್ಟು ಜನಕ್ಕೆ ಗೊತ್ತಿದೆ? ನಾಚಿಕೆ ಪಡಬಾರದು. ಗೊತ್ತಿದೆ. ಅದರಲ್ಲಿ ಒಂದು ತಂದೂರಿ ಯಾವಾಗಲೂ ಸುತ್ತಾ ಇರ್ತದೆ. ನೋಡಿದ್ದೀರಾ? ಗ್ರಿಲ್ಲು ನೋಡಿದ್ದೀರಾ? ಬೇರೆ ಕಡೆ ನೋಡಿರ್ತೀರ, ಸುತ್ತಾ ಇರುತ್ತೆ ಗ್ರಿಲ್. ಅದೇ ರೀತಿ ಯೂದನ ಹೆಂಡತಿ ಏನ್ ಮಾಡ್ತಿರ್ತಾಳೆ? ಕೋಳಿಗೆ ಚೆನ್ನಾಗಿ ಮಸಾಲೆಯನ್ನು ಹಾಕಿ ಗ್ರಿಲ್, ಏನ್ಷಿಯಂಟ್ ಗ್ರಿಲ್ ಅಲ್ಲಿ ಕೋಳಿನ ಸುತ್ತಾ ಇರ್ತಾಳೆ. ಪ್ರೈಸ್ ಲಾರ್ಡ್. ಆಗ ಯೂದನ ಹೆಂಡತಿ ಜಗತಾಲವಾಗಿ ಕೇವಲವಾಗಿ ಹೇಳ್ತಾಳೆ, ಈ ಸತ್ತಂತ ಕೋಳಿ ಎದ್ದು ಬರುವುದು ಒಂದೇ, ನಿನ್ನ ಯೇಸು ಎದ್ದು ಬರುವುದು ಒಂದೇ. ಹಂಗೆ ಹೇಳ್ತಾಳೆ, ಈ ಸತ್ತಂತ ಕೋಳಿ ಎದ್ದು ಬರುವುದು ಒಂದೇ, ನೀನು ಯೇಸು ಎದ್ದು ಬರೋದು ಒಂದೇ. ಈ ಮಾತನ್ನು ಹೇಳಿದ ಕೂಡಲೇ ಬೆಂಕಿಯಲ್ಲಿ ಸುತ್ತಾ ಇದ್ದ ಕೋಳಿ ಜೀವ ಬಂದಿದೆ. ತಂದೂರು ಗ್ರಿಲ್ ರೆಡಿ ಆಗ್ತಾ ಇದೆ. ಈ ಸ್ಟೇಟ್ಮೆಂಟ್ ಹೇಳಿದ ಕೂಡಲೇ ಕೋಳಿಗೆ ಯಾವ ರೀತಿ ರೆಕ್ಕೆ ಪುಕ್ಕಗಳು ಎಲ್ಲ ಇದ್ದು ಬೆಂಕಿ ಕೆಂಡದಿಂದ ಹೊರಗೆ ಬಂದು ನಿಂತುಕೊಡ್ತು ಪೂರ್ತಿಯಾಗಿ. ಅದು ಭಯಪಟ್ಟಿದೆ, ಯಾಕೆಂದ್ರೆ ಅದ್ರ ಸುತ್ತ ಬೆಂಕಿ ಇದೆ, ಬಟ್ ಒಂದು ಪುಕ್ಕ ಕೂಡ ಸುಡ್ತಾ ಇಲ್ಲ.
ಮಾಡಿದಂತ ಸಂಗತಿ. ಇನ್ನು ಹೆದರು ಬಿಟ್ಟ ಯೂದ. ಯಾಕಂದ್ರೆ ಸ್ವಾಮಿ ಮುಂಚೆನೆ ಹೇಳಿದ್ರು, ಮನುಷ್ಯ ಕುಮಾರನಾದ್ರೂ ಹೊರಟು ಹೋಗುವುದು ಸರಿ, ಅವನನ್ನು ಹಿಡಿದು ಕೊಡುವವನ ಗತಿಯನ್ನು ನಾನು ಏನು ಹೇಳಿದೆ? ಭಯ. ಯಾಕಂದ್ರೆ ಅವನಿಗೆ ಗೊತ್ತು ಯುದ್ಧನು ಜೀವ ಸ್ವರೂಪನಾದ ದೇವರು. ಸ್ಪಷ್ಟವಾಗಿ 3 ಸಾರಿ ದೇವರು ಹೇಳ್ತಾರೆ ಪುನರುತ್ಥಾನದ ಕುರಿತು, ಮರಣದ ಕುರಿತು ಹೇಳ್ತಾರೆ, ಪುನರುತ್ಥಾನದ ಕುರಿತು ಹೇಳ್ತಾರೆ. ಅವನಿಗೆ ಭಯ ಎದ್ದು ಬಂದರೆ ಇನ್ನು ನನ್ನ ಕತೆ ಇರಬಾರ್ದು. ಅದಕ್ಕೆ ಏನ್ ಮಾಡ್ತಾನೆ, ಹೋಗಿ ಅರಿಥಾಮ ಅನ್ನುವಂಥ ಸ್ಥಳದಲ್ಲಿ ಮರಕ್ಕೆ ತೂಗು ಹಾಕಿಕೊಂಡು ಸಾಯ್ತಾನೆ. ಅವನ ಸಾವು ಯಾವ ರೀತಿಯಾಗಿ ಇರತ್ತೆ ಅಂದ್ರೆ, ಅವನ ಹ್ಯಾಂಗ್ ಮಾಡಿಕೊಂಡು ಕೂಡಲೇ ಅವನ ಪ್ರಾಣ ಹೋಗುತ್ತೆ. 3 ದಿನದವರೆಗೂ ಅವನ ಶವವನ್ನು ಯಾರು ಮುಟ್ಟಿಲ್ಲ. ಅದಾಗೇ ನೇತಾಡ್ತಾ ಇರುತ್ತೆ ಮರದಲ್ಲಿ. ಫಸ್ಟ್ ದಿನ ಅವನ ಹ್ಯಾಂಗ್ ಆದಾಗ ಪೂರ್ತಿ ಬಾಡಿ ಡಿಕಂಪೋಸ್ ಆಗೋದು ಶುರುವಾಯಿತು. 2ನೇ ದಿನ ಏನಾಯಿತು, ಅವನ ಶರೀರದಲ್ಲಿ ನೀರು ಹೊರಗಡೆ ಬಂದು ಪೂರ್ತಿ ಬಾಡಿ ಬ್ರೌನ್ ಕಲರ್ಗೆ ಟರ್ನ್ ಆಯ್ತು. ಅವನು ಕೆಂದು ಬಳ್ಳು ಕೆಂಪಗೆ, ನಾವು ಕೆಂಚ ಅಂತ ಹೇಳ್ತೀವಲ್ಲ, ಅಷ್ಟು ಕೆಂಪಗೆ ಇದ್ದಂತ ವ್ಯಕ್ತಿ ಬ್ರೌನ್ಗೆ ಟರ್ನ್ ಆಗ್ತದೆ, ಪೂರ್ತಿ ಬ್ರೌನ್ ಕಲರ್ ಆಗುತ್ತೆ. 3ನೇ ದಿನ ವೆಯ್ಟ್, ಯಾಕಂದ್ರೆ ಪೂರ್ತಿ ನೀರು ಹೊರಗೆ ಬಂದಾಗ ಶರೀರದಿಂದ ಗಾಳಿ ಒಳಗಡೆ ಉಬ್ಬುತ್ತೆ. ವೆಯ್ಟಿಗೆ ಜಾಸ್ತಿ ಆಗಿ ಏನಾಗುತ್ತೆ, ಕೊಂಬೆ ತಡಿಲಿಕ್ಕಾಗಿಲ್ಲ, ಮುರ್ಕೊಳ್ಳುತ್ತೆ. ಅವನಿಗೆ ಕೆಳಗೆ ಬೀಳುವಾಗ ಎಲ್ಲ ಛಿದ್ರವಾಗುತ್ತೆ. ಅವನ ಶರೀರ ಎಲ್ಲ ಕೂಡ ಛಿದ್ರವಾಗಿ ಹೋಗುತ್ತೆ. ಇವತ್ತಿನವರೆಗೂ ಇಸ್ರಾಯೇಲ್ ದೇಶದಲ್ಲಿ ಅರಿಥಾಮ ಅನ್ನುವಂಥ ಸ್ಥಳ ಇದೆ, ಇವತ್ತಿಗೂ ಕೂಡ ಇದೆ. ಪ್ರೈಸ್ ದಿ ಲಾರ್ಡ್. ಫಸ್ಟ್ ಅದಕ್ಕೆ ಅರಿಥಾಮ ಅಂತ ಹೆಸರು ಇತ್ತು. ಆಮೇಲೆ ಅದಕ್ಕೆ ಏನ್ ಮಾಡಿದ್ರು, ಜೀವ ಹತ್ಯದ ಹೊಲ, ಇಂಗ್ಲಿಷ್ ನಲ್ಲಿ ದ ವ್ಯಾಲಿ ಆಫ್ ಡೆತ್ ಅಂತ ಹೇಳ್ತಾರೆ. ದಾವೀದನು ಒಂದು ಕೀರ್ತನೆಯಲ್ಲಿ ಬರೀತಾನೆ, ನಾನು ಮರಣದ ಕಣಿವೆಯನ್ನು ಹಾದು ಹೋಗುವಾಗ ನನ್ನ ಸಂಗಡ ನೀನಿದ್ದೆ. ಯಾಕಂದ್ರೆ ಆ ಒಂದು ಅರಿಥಾಮ ಅನ್ನುವಂಥ ಸ್ಥಳ ನಾರ್ತ್ ಎರುಸಲೇಮಿಗೂ ಸೌತ್ ಎರುಸಲೇಮಿಗೂ ಮಧ್ಯದಲ್ಲಿ. ಪ್ರೈಸ್ ದಿ ಲಾರ್ಡ್. ಉತ್ತರ ಎರುಸಲೇಮಿಗೂ ದಕ್ಷಿಣ ಎರುಸಲೇಮಿಗೂ ಮಧ್ಯದಲ್ಲಿ ಅದೊಂದು ಬ್ರಿಡ್ಜ್ ಇದ್ದ ಹಾಗೆ. ಲ್ಯಾಪ್ಟಾಪ್ ಇದ್ರೆ ನಾನು ನಿಮ್ಗೆಲ್ಲ ತೋರಿಸ್ಬೋದು, ಏನ್ ಮಾಡ್ತಾರೆ ಅದು ಕೂಡ ಕೈ ಕೊಡೋದು. ಪ್ರೈಸ್ ದಿ ಲಾರ್ಡ್. ಇರಲಿ ನೋಡೋಣ, ಬರೋ ದಿನಗಳಲ್ಲಿ ನಮಗೆ ತೋರಿಸ್ತು. ಪೂರ್ತಿ ಪಿಕ್ಚರ್ಸ್ ಎಲ್ಲ ಸಿಕ್ಕಿದೆ. ಈವನ್ ಯೂದನ್ ಪಿಕ್ಚರ್ ಕೂಡ ಸಿಕ್ತು ನನಗೆ, ದೇವ್ರ ಕೃಪೆಯಿಂದ. ಅವನು ಹೆಂಗಿದ್ದ ಅಂತ ವಿಚಿತ್ರ ಮನುಷ್ಯ. ಅವನಿಗೆ ಯಾವಾಗಲೂ ಏನಂದ್ರೆ, ಈಗ ಯಾರಾದ್ರೂ ಏನೋ ಹೇಳಿದ್ರೆ ಹಿಂಗೆ ತಲೆ ಮೇಲೆ ಕೈ ಇಟ್ಕೊಂಡು ಯೋಚನೆ ಮಾಡ್ತಾ ಕೊಡೋದು, ಅದೇ ಒಂದು ಬುದ್ಧಿ. ಅವನ ಸ್ವಭಾವ ಅವನು ಏನಂದ್ರೆ ತನಗೆ ಎಲ್ಲಿ ಲಾಭ ಸಿಗುತ್ತೆ ಅದನ್ನು ನೋಡುವಂತ ವ್ಯಕ್ತಿ ಈ ಇಸ್ಕರಿಯೋತ್ ಯೂದ. ಆಮೇಲೆ ಏನಾಗತ್ತೆ, ಈ ಶಾಸ್ತ್ರಿಗಳು ಏನ್ ಮಾಡ್ತಾರೆ, ಆ ದುಡ್ಡು ತಗೊಂಡು ಅರಿಥಾಮ ಅನ್ನುವಂಥ ಸ್ಥಳವನ್ನು ಕೊಂಡುಕೊಳ್ತಾರೆ. ಅದಕ್ಕೆ ಜೀವ ಹತ್ಯದ ಹೊಲ ಅಂತ ಹೆಸರಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಅಲ್ಲಿ ಬೈಬಲ್ ಅಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಆಗಿದೆ, ನೀವು ಓದಬೇಕಾದ್ರೆ, ಆ ಭೂಮಿಯನ್ನ ಪರದೇಶಿಯವರನ್ನ, ಅಪರಾಧಿಗಳನ್ನ ಹೂಣಿಡುವುದಕ್ಕೋಸ್ಕರ ಕೊಂಡುಕೊಂಡ್ರು. ಓದಿ ವಾಕ್ಯ 27ನೇ ಅಧ್ಯಾಯ 26 ಅಂತ ಮಾಡುತ್ತೆ ಮತ್ತಾಯ. ಆಗ ಅವನು ಆ ಹಣವನ್ನು ದೇವಾಲಯಗಳಿಗೆ ಬಿಸಾಟು ಬಿಟ್ಟು ಹೊರಟು ಹೋಗಿ ಹುಲ್ಲು ಹಾಕಿಕೊಂಡು ಸತ್ತನು. ಮಹಾಯಾಜಕರು ಆ ಹಣವನ್ನು ತೆಗೆದುಕೊಂಡು ಅದು ಜೀವ ಹತ್ಯಕ್ಕೆ ಕೊಟ್ಟ ಕ್ರಯವಾದುದರಿಂದ ಅದನ್ನು ಕಾಣಿಕೆ ಪೆಟ್ಟಿಗೆಯಲ್ಲಿ ಹಾಕಬಾರದು ಅಂದರು. ಬಳಿಕ ಆಲೋಚನೆ ಮಾಡಿ ಪರದೇಶಿಗಳನ್ನು ನೋಡಿರುವುದಕ್ಕೋಸ್ಕರ ಅದರಿಂದ ಕುಂಬಾರನ ಹೊಲವೆಂಬ ಭೂಮಿಯನ್ನು ಕೊಂಡುಕೊಂಡರು. ಈ ಕಾರಣದಿಂದ ಇಂದಿನವರೆಗೂ ಆ ಹೊಲಕ್ಕೆ ಜೀವ ಹತ್ಯದ ಹೊಲವೆಂಬ ಹೆಸರು.
ಸೊ read it in English. ಯಾವುದು? Matthew 27 5 to 6 5 to 8. The Gospel of Matthew chapter 27 verse 5 to 8. And he cast down the pieces of silver in the temple, and departed and went and hanged himself. And the chief priest took the silver pieces and said, "It is not lawful to put them into the treasury, because it is the price of blood." And they took counsels and bought with them portraits filled to bury strangers in. Wherefore that field was called the field of blood unto this day. Okay. The field of blood. ಪರದೇಶಿಗಳನ್ನು ಮೂಡುವುದಕ್ಕೋಸ್ಕರ. ಪರದೇಶಿಗಳನ್ನ ಮೂಡಿಡುವುದಕ್ಕೋಸ್ಕರ. ವಿಸಿಟರ್ಸ್, ಅನ್ಯರು, ಪರದೇಶಿಗಳನ್ನು ಮೂಡಿಡುವುದಕ್ಕೋಸ್ಕರ ಜಾಗವನ್ನ ತಗೊಳ್ತಾರೆ. ಬಟ್ ಸರ್ಪ್ರೈಸಿಂಗ್ ವಿಷಯ ಏನು ಗೊತ್ತಾ, ಆ ಇಡೀ ಅರಿತಾಮ ಸ್ಥಳ ಎಕ್ಸ್ಕವೇಟ್ ಮಾಡಿದ್ರು ಕೂಡ ಇದುವರೆಗೂ ಯೂದನ ಸಮಾಧಿ ಸಿಕ್ಕಿಲ್ಲ. ದಟ್ ಇಸ್ ಟ್ರೂತ್. ಗೂಗಲ್ ಬೇಕಾದ್ರೆ ನೋಡಿ, ವಿಕಿಪೀಡಿಯಾದಲ್ಲಿದೆ, ಯೂಟ್ಯೂಬ್ ಅಲ್ಲಿ ಕೂಡ. ಅರಿತಾಮನ ಸ್ಥಳ ಇದೆ, ಆದ್ರೆ ಯೂದನಲ್ಲಿ ಎಲ್ಲಿ ಹೂಣಿಟ್ರು ಅದು ಮಾತ್ರ ಇವತ್ತಿನವರೆಗೂ ಸಿಕ್ಕಿಲ್ಲ. ಬಟ್ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಅವನು ಹ್ಯಾಂಗ್ ಮಾಡಿಕೊಂಡ ಮರ ಇವತ್ತಿನವರೆಗೂ ಅದೇ ಪ್ಲೇಸ್ ಇದೆ. ಅದು ಹಾಗೆ ಒಣಗಿದ್ದಂತ ಮರ ಅದು ಹಾಗೇನೇ ಇದೆ. ಅದು ಹೇಳ್ತಾರೆ, ಹಿಸ್ಟೋರಿಯನ್ಸ್ ಹೇಳ್ತಾರೆ, ಇತಿಹಾಸಕಾರರು, ಚೆನ್ನಾಗಿ ಹಚ್ಚ ಹಸಿರಾಗಿ ಚಿಗುರಿದಂತ ಮರ ಇವನು ಹೋಗಿ ನೇತಾಕಿಕೊಂಡಾಗ ಅದು ಪೂರ್ತಿ ಒಣಗಿ ಹೋಯ್ತು. ಯೂದನು ಹ್ಯಾಂಗ್ ಮಾಡ್ಕೊಳ್ಳುವಾಗ, ಅವನು ಸೂಸೈಡ್ ಮಾಡ್ಕೊಂಡಾಗ ಆ ಮರ ಹಚ್ಚ ಹಸಿರಾಗಿತ್ತು. ಯಾಕಂದ್ರೆ ಸ್ಟ್ರೆಂತ್ ಇರುತ್ತೆ. ಒಣಗಿ ಹೋದ್ರೆ ಏನಾಗುತ್ತೆ, ಕೊಂಬೆ ಮುರಿದೋಗುತ್ತೆ. ಆದ್ರೆ ಯಾವಾಗ ಯೂದನು ಅಲ್ಲಿ ಹೋಗಿ ಅವನು ನೇಣ ಹಾಕಿಕೊಂಡು ಸಾಯ್ತಾನೋ, ಆ ಮರವು ಕೂಡ ಶಾಪಗ್ರಸ್ತ ಹೋಗ್ಬಿಡುತ್ತೆ, ಒಣಗಿ ಹೋಗ್ಬಿಡುತ್ತೆ. ಯಾಕಂದ್ರೆ ಒಣಗಿದ ಮರದಲ್ಲಿ ಹೋಗ್ಬಿಟ್ಟು ಏನೇ ಜಂಪ್ ಮಾಡಿದ್ರೆ ಮರ ಏನಾಗುತ್ತೆ, ಕೊಂಬಾಗಿ ಮುಟ್ಕೊಂಡು ಬಿಡುತ್ತೆ. ಆದ್ರೆ ಇವತ್ತಿನವರೆಗೂ ಯೂದನ ಸಮಾಧಿ ಸಿಕ್ಕಿಲ್ಲ. ಆದ್ರೆ ಆ ಒಂದು ಅರಿತಾಮ ಅನ್ನುವಂಥ ಸ್ಥಳ ಈಗಲೂ ಕೂಡ ಇಸ್ರಾಯೇಲ್ ದೇಶದಲ್ಲಿ ಇದೆ. ಅಲ್ಲಿ ಒಂದು ಕಂಡೀಷನ್ ಇದೆ, ನಾನು ವಿಚಾರಿಸಿದೆ ಕೆಲವರ ಹತ್ರ. ಆ ಸ್ಥಳವನ್ನು ನೋಡಬೇಕಂದ್ರೆ ಇಬ್ಬರು ನಿಮ್ಮ ಜೊತೆ ಇರಬೇಕು. ಒಂದು ಲೋಕಲ್ ಗೈಡ್, ಇನ್ನೊಂದು ಆರ್ಮಿ ಆಫೀಸರ್. ನೀವು ಒಬ್ಬರೇ ಏನಾದ್ರು ಹೋಗಿ ಅಲ್ಲಿ ಸಿಕ್ಕಾಕಿಕೊಂಡ್ರೆ ವಾಪಸ್ ಜೀವಂತವಾಗಿ ಬರೋದಕ್ಕೆ ಗ್ಯಾರಂಟಿನೇ ಇದೆ. ಅಷ್ಟು ಸ್ಟ್ರಿಕ್ಟ್ ಇದೆ. ಒಂದು ಗೈಡ್ ಮತ್ತೆ ಇನ್ನೊಂದು ಆರ್ಮಿ ಸೋಲ್ಜರ್ ಅಥವಾ ಪೊಲೀಸ್ ಆಫೀಸರ್ ಯಾರಾದ್ರೂ ಜೊತೆಲಿ ಇದ್ರೆ ಮಾತ್ರ ಹೋಗೋದಕ್ಕೆ. ಆಮೇಲೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, 1950s ಆ ಟೈಮಲ್ಲಿ ಪ್ಲೇಗ್ ಅನ್ನೋ ಕಾಯಿಲೆ ಬಂತು. ಎಷ್ಟು ಜನಕ್ಕೆ ಗೊತ್ತು? ಈ ಕಾಯಿಲೆ ಬಂದಾಗ ಯಾರು ಉಳಿಲೇ ಇಲ್ಲ, ಎಲ್ಲ ಸತ್ತೋದು. ಅವಾಗ ಏನ್ ಮಾಡ್ತಾ ಇದ್ರು, ಇಸ್ರಾಯೇಲ್ ಅಲ್ಲಿ ಕಾಯಿಲೆ ಬಂತು. ಈ ಕಾಯಿಲೆ ಬಂದಾಗ ದಿನಕ್ಕೆ 50 ಜನ ಸಾಯ್ತಾ ಇದ್ರು. ಒಂದು ದಿನಕ್ಕೆ ಇಸ್ರಾಯೇಲ್ ದೇಶದಲ್ಲಿ 50 ಜನ ಸಾಯ್ತಾ ಇದ್ರು. ಅವಾಗ ಅವ್ರನ್ನ ಹೂಣಿಟ್ಟಿದ್ದು ಎಲ್ಲಿ ಅಂದ್ರೆ ಇದೇ ಅರಿತಾಮ ಅನ್ನುವಂಥ ಸ್ಥಳದಲ್ಲಿ. ಇವತ್ತು ಕೂಡ ಅವರ ಎಲುಬುಗಳು ಅಲ್ಲಿದೆ. ಅದು ಹೇಗೆ ಅಂದ್ರೆ, ದೊಡ್ಡ ಹೋಲ್ ಈ ರೀತಿ ಇದೆ, ಒಂದು ಹೊಂಡ. ಅದು ಯಾವ ರೀತಿಯಾಗಿದೆ ಅಂದ್ರೆ, ಸ್ಟ್ರಕ್ಚರ್ ನನಗೆ ಅದು ಪಿಕ್ಚರ್ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗ್ತಾ ಇದೆ. ಅದು ಯಾವ ರೀತಿಯಾಗಿದೆ ಅಂದ್ರೆ, ಕರೆಕ್ಟ್ ಶಿಲದ ಶೇಪಲ್ಲಿ ಇದೆ, ಬಟ್ ಪ್ರಾಪರ್ ಆಗಿಲ್ಲ. ಮಧ್ಯದಲ್ಲಿ ಒಂದು 7 ಫೀಟ್ ಆ ಡಯಾಮೀಟರ್ ಇರುವಂತ ಒಂದು ದೊಡ್ಡ ಹೋಲ್ ಇದೆ. ಅಲ್ಲಿ ಏನು ಮಾಡ್ತಾ ಇದ್ರು ಅಂದ್ರೆ, ಆ ಒಂದು ಏನು ದೊಡ್ಡ ಹೊಂಡ ಇದೆ, ಹೋಲ್ ಇದೆ, ಆಲ್ರೆಡಿ ಬಾಡಿಗಳನ್ನು ಹಾಕ್ತಾ ಇದ್ರು, ಹೋಗ್ತಾ ಇದ್ರು. ಯಾಕಂದ್ರೆ ಅಷ್ಟು ಜನ ಹಾಕ್ಬೇಕಲ್ಲ, ದಿನಕ್ಕೆ 50 ಜನ ಸಾಯ್ತಾ ಇದ್ರು. ಅಷ್ಟು ಜನ ಹಾಕಿ ಹೋಗ್ತಾ ಇದ್ರು. ಅದು ಏನಾಗ್ತಾ ಇತ್ತು ಅವಾಗ, ಆ ಸುತ್ತಮುತ್ತ ಇರುವಂತ ಅರಬ್ಬಿ ದೇಶಗಳಲ್ಲಿ ಸುತ್ತಮುತ್ತ ಇರುವಂತ ರಣ ಹದ್ದುಗಳು ಬಂದು ಅಲ್ಲಿ ಅವರ ಮಾಂಸವನ್ನು ಕಿತ್ತು ತಿಂತಾ ಇತ್ತು. ನರಿಗಳು, ತೋಳಗಳು ಬಂದು ತಿಂತಾ ಇತ್ತು ಅವರ ಮಾಂಸವನ್ನು. ಈಗಲೂ ಕೂಡ ಅದರ ಎಲುಬುಗಳಿದ್ದಾವೆ, ಗುರುತುಗಳಿದ್ದಾವೆ. ಆಮೇಲೆ ಇನ್ನ ವಿಷಯಗಳೇನೆಂದ್ರೆ, ಅನೇಕ ಜನ ಫರಿಸಾಯರುಗಳ ಸಮಾಜಗಳಿದೆ.
ಅದೇ ಅರಿಥಾಮದಲ್ಲಿ ಶಾಸ್ತ್ರಗಳ ಸಮಾಧಿ ಇದೆ. ಅದು ಹೇಗೆ ಗೊತ್ತಾಯ್ತು ಅಂದ್ರೆ, ನಾವು ಯೂಸ್ ಮಾಡುವಂತ ಆರ್ಕಿಟೆಕ್ಚರ್, ವಾಸ್ತುಕಲಾ, ಅದರಲ್ಲಿ ಅವ್ರು ಏನ್ ಮಾಡಿದ್ರು, ಕಂಡು ಹಿಡಿದ್ರು ಇದು ಯಾವ ಪೀರಿಯಡ್ಗೆ ಸೇರಿದ್ದು, ಯಾರ ಟೈಮಲ್ಲಿ. ಈಗ ಕೆಲವೊಂದು ಸಮಾಧಿಗಳನ್ನ ದಾನದ ಕೊಟ್ಟಿಗೆಯಾಗಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಪ್ರೈಸ್ ಲಾರ್ಡ್. ಒಬ್ಬ ಯೋಧ, ಎಲ್ಲ ಇತ್ತು, ಕೂತು ತಿನ್ನುವಂತ ಸಂಪತ್ತು ಇತ್ತು, ಒಂದು ಲೋಕದ ಅಂಶಕ್ಕೆ ದುಡ್ಡಿನ ಆಸೆ ಇದೆ. ಏನ್ ಮಾಡೋಣ? ಜೀವದಾತ ದೇವರನ್ನೇ ಬಿಟ್ಟುಬಿಟ್ಟು ನಾವಾಗಿದ್ರೆ ಎಷ್ಟರ ಮಟ್ಟಿಗೆ ಕರೆಕ್ಟ್ ಆಗಿದೆ ನೋಡಿ. ಇದು ಯಾರಿಗೂ ಗೊತ್ತಿಲ್ಲ ಸೀಕ್ರೆಟ್. ಅದೇ 2 ಜನ ತಪ್ಪು ಮಾಡ್ತಾರೆ. ಪೇತ್ರನು ತಪ್ಪು ಮಾಡ್ತಾನೆ, ಯೂದನು ತಪ್ಪು ಮಾಡ್ತಾನೆ. ಪೇತ್ರನು ಪಶ್ಚಾತ್ತಾಪ ಪಟ್ಟು ದೇವರ ಬಳಿಗೆ ಬರ್ತಾನೆ. ದೇವರು ಹೇಳ್ತಾರೆ, ನನ್ನ ಕುರಿಗಳನ್ನು ಪೇತ್ರನೇ, ನೀನು ಬಂಡೆ, ನಿನ್ನ ಮೇಲೆ ನನ್ನ ಸಭೆಯನ್ನು ಕಟ್ಟುತ್ತೇನೆ, ಪಾತಾಳದ ಶಕ್ತಿಗಳು ಅದನ್ನು ಕದಲಿಸು. ಪೇತ್ರನನ್ನು ಕೊಡಿದವರು ದಂಡಿಸ್ಬೋದಿತ್ತಲ್ಲ. ಯಾಕಂದ್ರೆ ಹಿರಿಯ ಅಪೊಸ್ತಲನು ಪೇತ್ರನೇ, ಸೀನಿಯರ್. ಆದರೆ ಅವನಿಗೆ ಗೊತ್ತು, ಬುದ್ಧಿಹೀನ ಕೆಲಸ ಮಾಡಿ ತಪ್ಪು ಮಾಡಿಬಿಟ್ಟ. ಇನ್ನು ಇದಕ್ಕೆ ಪರಿಹಾರ ದೇವರಲ್ಲಿ ಮಾತ್ರ. ಹೋಗಿ ಬಿದ್ದ. ಅದೇ ಪೇತ್ರನನ್ನ ಯೇಸುವನ್ನು ಶಿಲುಬೆಗೆ ಹಾಕಿದಾಗೆ ಹಾಕಬೇಕು ಅಂತ ಡಿಸೈಡ್ ಮಾಡಿದಾಗ ಅವನು ಒಪ್ಪಲಿಲ್ಲ. ನನ್ನನ್ನು ತಲೆ ಕೆಳಗಾಗಿ ಹಾಕಿ, ನನ್ನ ಸ್ವಾಮಿ ಇರುವ ಪಾದದಲ್ಲೇ ನನ್ನ ತಲೆ ಇರಬೇಕು. ಅದನ್ನ ಅವನು ಕೇಳಿ ತಲೆ ಕೆಳಗಾಗಿ ಆತ ನನ್ನ ಶಿಲುಬೆಗೆ ಹಾಕಿದ. ಇಬ್ಬರು ತಪ್ಪು ಮಾಡಿದ್ರು. ಒಬ್ಬ ಏನಾಗಲ್ಲ ಅನ್ಕೊಂಡು ಜಂಪ್ ಆದ, ಇನ್ನೊಬ್ಬ ದೇವರ ಬಳಿ ಬಂದ. ನಿಜ ಹೇಳ್ಬೇಕಂದ್ರೆ ಆ ಯೂದನಿಗಂತ ಎಷ್ಟೋ ದುಷ್ಟರನ್ನಾಗ್ಬಿಡು. ಅವನಿಗೆ ಯೇಸು ಸ್ವಾಮಿ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಯಾಕಂದ್ರೆ ಅವ್ನು ನೋಡಿದ ಬರೀ 3.5 ವರ್ಷಗಳು ಮಾತ್ರ. ಪ್ರೈಸ್ ಲಾರ್ಡ್. ಆದ್ರೆ ನಮಗೆ ದೇವ್ರು ಎಲ್ಲವನ್ನೂ ಮಾಡಿದ್ರು, ಆದ್ರೂ ಕೂಡ ದೇವ್ರ ಮೇಲೆ ಕಂಪ್ಲೇಂಟ್ ಹೇಳಿದ್ರು ಮಾತ್ರ ನಿಲ್ಸಲ್ಲ. ಇದು ಹೆಂಗಿದೆ ಅಂದ್ರೆ, ತಂದೆಯದು ಆಸ್ತಿ ಬೇಕು, ಹಣ ಬೇಕು, ಐಶ್ವರ್ಯ ಬೇಕು, ಎಲ್ಲ ಬೇಕು. ಆದ್ರೆ ತಂದೆ ಮಾತ್ರ ಯಾವುದೇ ಕಾರಣಕ್ಕೂ ಬೇಡ. ಅದೇ ಇದೇ ಯೂದನ ಸಂತತಿಗಳು. ಯಾಕಂದ್ರೆ ವಾಕ್ಯದಲ್ಲಿ ಏನಿದೆ, ಆತನು ನಮ್ಮ ಪರಲೋಕದ ತಂದೆ. ಹಿ ಈಸ್ ಅವರ್ ಹೆವೆನ್ಲಿ ಫಾದರ್. ಈ ಲೋಕದಲ್ಲಿ ಏನು ಬೇಕಾದ್ರೂ ತಿರಸ್ಕರಿಸಿ ಯಾರು ಕೇರ್ ಮಾಡಲ್ಲ. ಚೆನ್ನಾಗಿ ನೆನಪಿಟ್ಕೊಳ್ಳಿ, ನಿನ್ನ ತಂದೆ ಆತನಿಗೆ ಎಷ್ಟೇ ಕೆಟ್ಟವನಾಗಿರ್ಲಿ, ಏನೇ ಆಗಲಿ ಸೆಕೆಂಡ್ರಿ. ನಿನ್ನ ವಿಷಯದಲ್ಲಿ ಇಟ್ ಈಸ್ ಫ್ಯಾಕ್ಟ್, ನಿಜವಾದ ಸಂಗತಿ. ನಿನ್ನ ತಂದೆ ನಿನ್ನ ವಿಷಯದಲ್ಲಿ ನೊಂದುಕೊಂಡ್ರೆ ನಿನ್ನ ಜೀವಮಾನವೆಲ್ಲ ಆತನಿಗೆ ಏಳಿಯಾಗಿ ಇರುವುದೇ ಇಲ್ಲ. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ, ನಿಮ್ಮ ಮೇಲೆ ನೇಮಿಸಿರುವ ಸಭಪಾಲಕರು ವ್ಯಸನ ಪಡದೆ ಸಂತೋಷದಿಂದ ಕಾರ್ಯಗಳನ್ನು ಮಾಡುವಂತೆ ನೋಡಿಕೊಳ್ಳಿರಿ. ಅವರು ವ್ಯಸನದಿಂದಿರುವುದು ನಿಮಗೆ ಒಳ್ಳೆಯದಲ್ಲ. ಓದಿ ವಾಕ್ಯ. ಇಬ್ರಿಯರಿಗೆ ಬರೆದ ಪತ್ರಿಕೆ. ನಿಮ್ಮ ಸಭಾನಾಯಕನ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ. ಅವರು ಲೆಕ್ಕೊಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವರಾಗಿದ್ದಾರೆ. ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಾದದ್ದು. Book of Hebrews chapter 13 verse 17. Hebrews chapter 13 verse 17. Hebrews chapter 13 verse 17. That have they rule over you, and submit yourself, for they watch for your souls, as they that must give account, that
do it with joy and not with grief, for that is unprofitable for you. ಅನ್ಪ್ರಾಫಿಟಬಲ್ ಫಾರ್ ಯು, ಲಾಭದಾಯಕವಾಗಿ ಇರುವುದಿಲ್ಲ, ಪ್ರಯೋಜನವಾಗಿ ಇರುವುದಿಲ್ಲ. ಇನ್ನ ಸಿಂಪ್ಲಿಫೈಡ್ ವರ್ಷನ್ ಹೇಳ್ಬೇಕಂದ್ರೆ ಅದು ನಿಮಗೆ ಆಶೀರ್ವಾದವಾಗಿ ಇರುವುದಿಲ್ಲ. ಒಳ್ಳೇದಲ್ಲ. ನೋ ಮ್ಯಾಟರ್ ಅವ್ರು ಯಾರಾಗಲಿ ಏನಾಗಿರಲಿ, ಅವರಿಗೆ ಒಂದು ಪದವಿ ದೇವರು ಕೊಟ್ಟಿದ್ದಾರೆ. ಹಿ ಈಸ್ ಯುವರ್ ಸ್ಪಿರಿಚುವಲ್ ಫಾದರ್. ಹಲ್ಲೆಲೂಯಾ. ಒಬ್ಬ ಲೋಕದ ತಂದೆ ಹತ್ರನೇ ಮನಸ್ಸನ್ನ ಘಾಸಿಪಡಿಸಿದ್ರೆ ದೇವರು ಒಪ್ಪುವುದಿಲ್ಲ. ತಾನು ಆರಿಸಿಕೊಂಡು ಅಭಿಷೇಕಿಸಿ ನೇಮಿಸಿ ಕಳುಹಿಸಿದಂಥ ವ್ಯಕ್ತಿಯ ಕುರಿತು ಇಲ್ಲ ಸಲ್ಲದ ಮಾತಾಡಿದ್ರೆ ನಿನ್ನ ಡೆಡ್ಲೈನ್ ಅನ್ನು ನೀನೇ ಹತ್ರಕ್ಕೆ ತಗೊಳ್ತೀರಿ ಅಂತ ಅರ್ಥ. ನೆವರ್. ಬಹಳ ಜಾಗ್ರತೆಯಾಗಿರಬೇಕು. ಜೀವನದಲ್ಲಿ ನಾವು ಕಲಿಯಬೇಕಾದ ಪಾಠ ಏನಂದ್ರೆ, ತಪ್ಪು ಮಾಡಿದ್ರು ಕೂಡ ತಿದ್ದುಕೊಂಡು ದೇವರ ಬಳಿಗೆ ಓಡಬೇಕು. ಎಷ್ಟೇ ದೊಡ್ಡ ಪಾಪಿಯಾಗಿದ್ರೂ ಪರವಾಗಿಲ್ಲ, ನಿನ್ನ ಪಾಪವನ್ನು ಅರಿಕೆ ಮಾಡಿಕೊಂಡು ದೇವರ ಬಳಿಗೆ ಬರುವಾಗ ನಿನಗೆ ಕ್ಷಮಾಪಣೆ ಉಂಟು. ಹಲ್ಲೆಲೂಯಾ. ವೇಶ್ಯದ ರಹಬಳು ದೇವರನ್ನ ಕಂಡುಕೊಂಡು ದೇವರು ಆಕೆಯ ಪಾಪವನ್ನು ಕ್ಷಮಿಸಿದರು. ಆಕೆಯ ಮೂಲಕವೇ ವಾರಸತನವನ್ನು ದೇವರು ಕೊಟ್ಟರು. ದಾವೀದನು ಬಂದನು, ಅದೇ ಸಂತತಿಯಿಂದ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಬಂದನು. ನಿನ್ನ ಹಳೆಯ ಜೀವಿತ ಯಾವ ರೀತಿಯಾಗಿದೆ ಅದು ಇಂಪಾರ್ಟೆಂಟ್ ಅಲ್ಲ. ಅದನ್ನು ಚೇಂಜ್ ಮಾಡುವುದಕ್ಕೆ ನೀನು ತೆಗೆದುಕೊಂಡ ಡಿಸಿಷನ್ ಏನು? ಎಲ್ಲಿದೆ ನಿನ್ನ ಸನ್ನಿಧಾನ? ನಿನ್ನ ಪರಿಪೂರ್ಣವಾದ ಸಂತೋಷ, ಆನಂದ ಎಲ್ಲಿದೆ? ದಾವೀದನು ಬರೀತಾನೆ, ಲೋಕದಲ್ಲಿ ಕಳೆದ ಸಹಸ್ರಾರು ದಿನಗಳಿಗಿಂತ ನಿನ್ನ ಆಲಯದ ಅಂಗದಲ್ಲಿ ಕಳೆದ ಒಂದು ದಿನ ಎಷ್ಟೋ ಲೆಸ್. ನಿನ್ನ ಅಪ್ಪನ ಸನ್ನಿಧಾನದಲ್ಲಿ ನೀನು ಬರದೆ ಹೋದ್ರೆ ಅಂಬಾನಿಷ್ಟು ಬಿಲಿಯನರ್ ಟ್ರಿಲಿಯನರ್ ಆದ್ರೂ ಕೂಡ ಅದು ಧೂಳಿಗೆ ಸಮಾನ. ಯಾಕಂದ್ರೆ ಪ್ರತಿದಿನ ನಿನಗೆ ಭಯ ಇರುತ್ತೆ, ಪ್ರತಿದಿನ ನಿನಗೆ ಇದು ಕಾಡ್ತಾ ಇರುತ್ತೆ, ನೆಕ್ಸ್ಟ್ ಏನಾಗುತ್ತೋ ಅನ್ನೋ ಗ್ಯಾರಂಟಿ ನಿನಗೆ. ಪ್ರೈಸ್ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನನ್ನು ದೃಷ್ಟಿಸಿ ನೋಡುವವರ ಮುಖವು ಲಜ್ಜೆಯಿಂದ ಕೇಳುವುದೇ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಯಾರು ದೃಷ್ಟಿಸುವರು? ದೇವರನ್ನು ದೃಷ್ಟಿಸುವವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಅಂದ್ರೆ ಅದರ ಅರ್ಥ ಏನಂದ್ರೆ ಅವರ ಅವಮಾನಕ್ಕೆ ಗುರಿಯಾಗುವುದೇ ಇಲ್ಲ. ನಮ್ಮ ಕಂಪ್ಲೀಟ್ ದೃಷ್ಟಿ ದೇವರ ಮೇಲೆ ಮಾತ್ರ ಇರಬೇಕು. ಯೂದನ ಹಾಗೆ ಸ್ವಾರ್ಥಕ್ಕೋಸ್ಕರ ದೇವರ ಹತ್ರ ಬಂದಿರುವುದಾದರೆ ಯುವರ್ ಡೆಡ್ ಲೈನ್ ಇಸ್ ಸೋ ಕ್ಲೋಸ್. ನಿನ್ನ ಅಂತ್ಯದ ದಿನಗಳು ಬಹಳ ಸಮೀಪವಾಗಿವೆ. ಯಾಕಂದ್ರೆ ಆತನು ನಿಸ್ವಾರ್ಥವಾಗಿ ಎಲ್ಲವನ್ನ ನಮಗಾಗಿ ಮಾಡಿದ್ದಾನೆ. ಆತನು ಬಯಸುವಂತದೇ ನಿಸ್ವಾರ್ಥವಾದ ಪ್ರೀತಿ. ಪ್ರೈಸ್ ಲಾರ್ಡ್. ನಾವು ನಮ್ಮ ಹಳೆಯ ಜೀವಿತದಲ್ಲಿ ಯಾರಾಗಿದ್ದೇವೆ ಅನ್ನುವುದಕ್ಕಿಂತ ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಎಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಅದಕ್ಕೆ ಫಸ್ಟಿಗೆ ನಾನು ನಿಮ್ಮ ಹತ್ರ ಡಿಕ್ಲರೇಷನ್ ಮಾಡಿಸಿದೆ, ನೀವು ಕ್ರಿಸ್ತನಲ್ಲಿದ್ದೀರಿ, ಕ್ರಿಸ್ತನು ನಿಮ್ಮಲ್ಲಿದ್ದಾನೆ, ಆದ್ದರಿಂದ ನೀವು ಮತ್ತು ದೇವರು. ಎಷ್ಟು ಜನಕ್ಕೆ ಒಂದು ಅಶ್ಯೂರೆನ್ಸ್ ಇದೆ, ಕ್ರಿಸ್ತನು ನನ್ನಲ್ಲಿದ್ದಾನೆ? ನಂಬಿಕೆಯಿದ್ದರು ಮಾತ್ರ ಕೈ. ಕ್ರಿಸ್ತನು ನಿಮ್ಮಲ್ಲಿದ್ದಾನೆ ಅನ್ನೋ ನಂಬಿಕೆ ಇದೆಯಾ? ಆಗ ಕ್ರಿಸ್ತನ ಗುಣ ನಡತೆಗಳನ್ನು ಒಳಗೊಂಡವರಾಗಿ ನಡೆಯಿರಿ. ಲೋಕದ ಆಶಾಪಾಶಗಳಿಗೆ ಒಳಗಾಗಬೇಡ್ರಿ, ಲೋಕವನ್ನು ಎದುರು ನೋಡಬೇಡ್ರಿ. ಲೋಕದಲ್ಲಿ ಇರುವಂತದೆಲ್ಲ ಕ್ಷಣ ಮಾತ್ರ, ಒಂದು ಮಾಯಾಜಾಲ, ಅದು ಶಾಶ್ವತವಲ್ಲ. ನಿನಗೆ ಶಾಶ್ವತವಾಗಿರುವಂಥದ್ದು ಕೇವಲ ಕ್ರಿಸ್ತನಿಂದ ಅಲ್ಲದೆ ಬೇರೆ ಇನ್ನು ಯಾರಿಂದಲೂ ಕೂಡ ಸಿಗುವುದಿಲ್ಲ. ಯಾಕಂದ್ರೆ ಆತನ ನೆಚ್ಚಿನ ತಂದೆಯಾಗಿದ್ದಾನೆ. ಪ್ರೈಸ್ ಲಾರ್ಡ್. ಯೂದನು ಮಾಡಿದ ಹಾಗೆ ಅಪ್ಪಿ ತಪ್ಪಿನೂ ಕೂಡ ನಿಮ್ಮ ಜೀವಿತದ ತಪ್ಪನ್ನು ಮಾಡಬೇಡಿ. ಒಂದು ವೇಳೆ ಏನಾದರೂ ಮಾಡಿದ್ರೆ ಇವತ್ತೇ ನಿಮ್ಮ ದೇವರು ಒಪ್ಪಿಸಿಕೊಡ್ರಿ. ದೇವರು ನಿಮ್ಮನ್ನು ಕ್ಷಮಿಸ. ಇಲ್ಲದೆ ಹೋದರೆ
ಮುಂದೆ ನಿಮಗೆ ವಿವೇಚಿಸುತ್ತದೆ. ದೇವರ ತಾನು ನಿಮ್ಮನ್ನು ಆಶೀರ್ವದಿಸಿ.